ನಮಸ್ಕಾರ. ಇಂದಿನ ಈ ಸುಂದರ ಮುಸ್ಸಂಜೆಯಲ್ಲಿ ದಿವಂಗತ ಅರುಣ್ ಕುಮಾರ್ ಶೆಟ್ಟಿ ವೇದಿಕೆಯಲ್ಲಿ ನಡೆಯಲಿರುವ ಕರ್ನಾಟಕ ಸಂಘ ಪನ್ವೆಲ್ನ ವಾರ್ಷಿಕೋತ್ಸವಕ್ಕೆ ಸೇರಿರುವ ಸಂಘದ ಸದಸ್ಯರಿಗೂ ಹಾಗೂ ಸದಸ್ಯರ ಪರಿವಾರದವರಿಗೂ ಹಾಗೂ ಎಲ್ಲ ಹಿತೈಷಿಗಳಿಗೆ ವಂದಿಸುತ್ತಾ ಹೃದಯಪೂರ್ವಕವಾಗಿ ಸಂಘದ ಸಮಿತಿಯ ಪರವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಇಂದು ಈ ವೇದಿಕೆಯಲ್ಲಿ ಸದಸ್ಯರಿಂದ ಹಾಗೂ ಸದಸ್ಯರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಹಾಗೂ ಸಂಘದ ಸದಸ್ಯರಿಂದ ನಾಟಕ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಬಂದಿರುವ ಅತಿಥಿ ಗಣ್ಯರನ್ನು ಮನಪೂರ್ವಕವಾಗಿ ಸಮಿತಿ ಹಾಗೂ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನಮ್ಮ ಅತಿಥಿಗಳಿಗೆ ಸ್ವಾಗತ, ಸುಸ್ವಾಗತ. ಈ ಸುಂದರ ಸಂಧ್ಯಾ ಕಾಲದಲ್ಲಿ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಕನ್ನಡ ನಾಡು ತನ್ನದೇ ಆದ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರನ್ನು ಪ್ರಾರ್ಥಿಸುತ್ತಾ ನಡೆಸುವ ಒಂದು ಪ್ರತೀಕವಿದೆ. ಇಂದಿನ ಈ ಕಾರ್ಯಕ್ರಮವನ್ನು ಒಂದು ದೇವರ ಸ್ತುತಿಯಿಂದ ನೃತ್ಯದ ಮೂಲಕ ಪ್ರಾರಂಭಿಸುವ, ಅದೇ ರೀತಿ ಈ ಸಂಧ್ಯಾ ಕಾಲದಲ್ಲಿ ಮಾತೆ ಲಕ್ಷ್ಮಿಯನ್ನು ಸ್ತುತಿಸುವ. ಈಗ ಈ ನೃತ್ಯವನ್ನು ಮಾಡಲಿದ್ದಾರೆ ಉತ್ತಮ ಭರತನಾಟ್ಯ ಪಟು ಶ್ಲೋಕ ಸಂತೋಷ್ ಶೆಟ್ಟಿಯವರು. ಅವರನ್ನು ವೇದಿಕೆಗೆ ಎಲ್ಲರೂ ಪ್ರೀತಿಯಿಂದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ತಪ್ತ ಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ. ನಮಸ್ತೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣಯದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುದ ಬಾರೆ ಮನಕ ಮನಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುದ ಬಾರೆ ಮನಕ ಮನಯ ಸಿದ್ಧಿಯ ತೋರೆ, ದಿನಕರ ಕೋಡಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಿನಕರ ಕೋಡಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಅಲ್ಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ ಕುಂಕುಮಾಗಿದ ಪಂಕಜಲೋಚನ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಗಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಭಾವಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುದ್ಧಿ ಪ್ರದೇ ದೇವಿ ಬುದ್ಧಿಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜಯ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಭಾವ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ತಿದೆ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಇಷ್ಟು ಸುಂದರವಾಗಿ ನೃತ್ಯ ಮಾಡಿ ಲಕ್ಷ್ಮೀ ಮಾತೆಯನ್ನು ಕರ್ನಾಟಕ ಸಂಘಕ್ಕೆ ಬರಮಾಡಿಕೊಂಡ ನಮ್ಮ ಶ್ಲೋಕರವರು ಭರತನಾಟ್ಯದಲ್ಲಿ ಭಾರಿ ಒಳ್ಳೆ ನೃತ್ಯವನ್ನು ಮಾಡುವವರು. ಅದೇ ರೀತಿ ಅರಂಗೇಟಮನ್ನು ಶೋವನ್ನು ಕೊಟ್ಟಿದ್ದಾರೆ. ಇವರ ಹಲವಾರು ವೇದಿಕೆಗಳಲ್ಲಿ ತಮ್ಮ ನೃತ್ಯ ಕೌಶಲ್ಯವನ್ನು ಸಾದರಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರ ಭವಿಷ್ಯ ಇನ್ನೂ ಉಜ್ವಲವಾಗಲೆಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತೇವೆ. ಈಗ ನಮ್ಮ ಮುಂದೆ ನಮ್ಮ ಸಂಘದ ಪುಟಾಣಿಗಳು ಬರಲಿದ್ದಾರೆ. ತಮ್ಮದೇ ರೀತಿಯಲ್ಲಿ ನೃತ್ಯವನ್ನು ಮಾಡುತ್ತಾ ತಮ್ಮದೇ ಶೈಲಿಯಲ್ಲಿ ಕುಣಿಯಲಿದ್ದಾರೆ. ಅವರನ್ನು ಬರಮಾಡಿಕೊಳ್ಳುವ ನಾವು. ಹಿಂದಿ ರಿಮಿಕ್ಸ್ ಸಾಂಗಲ್ಲಿ ನೃತ್ಯ ಮಾಡಲಿದ್ದಾರೆ ಗಾರ್ವಿ ಶೆಟ್ಟಿ, ಕೃಷಶ್ ಪೂಜಾರಿ, ರಿದ್ವಿ ಶೆಟ್ಟಿ, ಶ್ರಾವಣಿ ಶೆಟ್ಟಿ ಹಾಗೂ ನಕ್ಷ ಶೆಟ್ಟಿ. मेरी तू ही ज़मीं आसमां मेरा
മരുമകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പേട് రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సొగులాడి స్వప్న సుందరి నీ మడత చూపు మా పటేల వల్ల పందిరి రచ్చరాజ కుందె ఊపిరి నీ వంక చూస్తే గుంటలోన డీరి డిరిడిరి తూనీగా నడుములోన తూట పెట్టి తుపాకి పెంచి ఆమె తింగని చిట్టి మగజాతి నట్ట మడత పెట్టి ಆ ಕುರ್ಚಿನ ಮಾಡ್ತಾ ಬೇಕಿತ್ತು ಆ ಕುರ್ಚಿನ ಮಾಡ್ತಾ ಬೇಕಿತ್ತು ಬಹು ಸುಂದರವಾಗಿ ನೃತ್ಯ ಮಾಡಿದೆ ನಮ್ಮ ಪುಟಾಣಿಗಳ ಎಲ್ಲರಿಗೆ ಸಂಘದ ಪರವಾಗಿ ಧನ್ಯವಾದ ಕೋರುತ್ತಾ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸುತ್ತೇನೆ. ಕನ್ನಡ ಜಾನಪದದ ಸಂಸ್ಕೃತಿಯು ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆಮಾರುಗಳಿಂದ ಬಂದಿದೆ. ಜಾನಪದ ಅಥವಾ ಜನಪದ ಎಂಬ ಶಬ್ದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವ ಇಂದಿನ ಮಹಿಳೆಯರನ್ನು ಜಾನಪದ ಸಂಸ್ಕೃತಿಯತ್ತ ಕರೆಯಲು ನಮ್ಮ ಸಂಘದ ಉತ್ತಮ ನೃತ್ಯಗಾರ್ತಿಯರಾದ ಪ್ರಮೀಳಾ ಶೆಟ್ಟಿ, ಸ್ವಾತಿ ಶೆಟ್ಟಿ, ನಮ್ರತಾ ಶೆಟ್ಟಿ, ಪ್ರಿಯಾ ಶೆಟ್ಟಿ ಹಾಗೂ ರೇಷ್ಮಾ ಶೆಟ್ಟಿ ಈಗ ವೇದಿಕೆಗೆ ಬರಲಿದ್ದಾರೆ.
ಸುಂದರವಾಗಿ ತುಳುನಾಡಿನಿಂದ ಕನ್ನಡದ ಜಾನಪದದತ್ತ ಸಾಗಿದ ನಮ್ಮ ಗೆಳತಿಯರೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಸಂಘದ ಮಹಿಳಾ ಸದಸ್ಯರಿಂದ ಒಂದು ಫ್ಯಾಷನ್ ಶೋ ನಡೆಯಲಿದೆ. ಇದರ ಬಗ್ಗೆ ಹೇಳಲಿದ್ದಾರೆ ನಮ್ಮ ಸಂಘದ ಕೋಶಾಧಿಕಾರಿ ಶ್ರೀಮತಿ ಸುಧಾರಾವ್ರವರು. ಕ್ಷಣ ನೆನಪಿಗೆ ಬರುವವಳೆ ಸೀರೆಯುಟ್ಟ ನಾರಿ. ನಮ್ಮ ದೇಶೀಯ ಸಂಸ್ಕೃತಿಯ ಜೀವಾಳವೇ ಸೀರೆ. ನೀರೆಯ ಅಂದದ ಉಡುಪಾದ ಸೀರೆಗೆ ಅದರದ್ದೇ ಆದ ಗೌರವವಿದೆ. ಅಂದಗಾತಿಯ ಅಂದವನ್ನು ಮತ್ತಷ್ಟು ಹೆಚ್ಚಿಸುವ ಸೀರೆಗೆ ಮತ್ತು ಸೀರೆಯುಡುವ ಶೈಲಿಗೆ ವಿದೇಶಿಯರೂ ಸಹ ಮನಸೋತಿದ್ದಾರೆ. ಅನಾದಿ ಕಾಲದಿಂದ ಸೀರೆಯು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ದ್ಯೋತಕವಾಗಿದೆ. ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ವಿನ್ಯಾಸ ಮತ್ತು ಧಾರಣಾ ಶೈಲಿ ಇದೆ. ನಮ್ಮ ಸಂಘದ ಮಹಿಳೆಯರು ಈಗ ನಮ್ಮ ದೇಶದ ವಿವಿಧ ಬಗೆಯ ಸೀರೆಗಳನ್ನುಟ್ಟು ದೇಶದ ಸಂಸ್ಕೃತಿಯನ್ನು ಮೆರೆಸಿ ವೇದಿಕೆಗೆ ಇನ್ನಷ್ಟು ಮೆರಗನ್ನು ನೀಡಲಿದ್ದಾರೆ. ಶ್ರೀಮತಿ ಜ್ಯೋತಿ ಶೆಟ್ಟಿ ಅವರು ಕೇರಳದ ಸೀರೆಯಲ್ಲಿ, ಶ್ರೀಮತಿ ಶೋಭಾ ಗುರೂರ್ ಅವರು ಮೈಸೂರು ಸಿಲ್ಕ್ ಸೀರೆಯಲ್ಲಿ, ಶ್ರೀಮತಿ ಶಬುನಾ ಶೆಟ್ಟಿಯವರು ಕಾಂಜೀವರಂ ಸೀರೆಯಲ್ಲಿ, ಶ್ರೀಮತಿ ಅಂಜಲಿ ಜೋಶಿಯವರು ಖಾದಿ ಸೀರೆಯಲ್ಲಿ, ಶ್ರೀಮತಿ ವಿಜಯಾ ಪ್ರಕಾಶ್ ಅವರು ಬೆಂಗಾಲಿ ಕಾಟನ್ ಸೀರೆಯಲ್ಲಿ, ಡಾಕ್ಟರ್ ಸಪ್ನಾ ಗೋಪಾಲಕೃಷ್ಣ ಅವರು ಪೈಠಣಿ ಸೀರೆಯಲ್ಲಿ, ಶ್ರೀಮತಿ ರೋಹಿಣಿ ಮಧ್ಯಸ್ಥ ಅವರು ಬನಾರಸ್ ಸೀರೆಯಲ್ಲಿ, ಶ್ರೀಮತಿ ಕಾಂತಿ ಶೆಟ್ಟಿಯವರು ಸಾಫ್ಟ್ ಸಿಲ್ಕ್ ಸೀರೆಯಲ್ಲಿ, ಶ್ರೀಮತಿ ರೇಷ್ಮಾ ಕಿಣಿ ಅವರು ನೌವಾರಿ ಸೀರೆಯಲ್ಲಿ, ಶ್ರೀಮತಿ ರೇಖಾ ಮೂರ್ತಿಯವರು ಬಾಂಧನಿ ಸೀರೆಯಲ್ಲಿ, ಶ್ರೀಮತಿ ಶ್ವೇತಾ ಶೆಟ್ಟಿ ಅವರು ರೇಷ್ಮೆ ಸೀರೆಯಲ್ಲಿ, ಶ್ರೀಮತಿ ಸುಧಾರಾವ್ ಅವರು ಬಾಂಧನಿ ಸೀರೆಯಲ್ಲಿ ಕಾಣಲಿದ್ದಾರೆ. ಈ ಎಲ್ಲ ಮಹಿಳೆಯರು ವೇದಿಕೆಗೆ ಬಂದು ವೇದಿಕೆಯನ್ನು ಇನ್ನಷ್ಟು ಪ್ರಜ್ವಲಿಸಲಿದ್ದಾರೆ. ಸಭಿಕರೇ, ವೇದಿಕೆಗೆ ಬರುತ್ತಿಹರು ನಾರಿಯರು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ವಿವಿಧ ಭಂಗಿಯಲ್ಲಿ ವಿವಿಧ ಸೀರೆಗಳನ್ನುಟ್ಟು ಭಾರತಾಂಬೆಗೆ ಗೌರವ ಕೊಟ್ಟು ನೀವೆಲ್ಲ ನೀಡಿರಿ ಅವರಿಗೊಂದು ಚಪ್ಪಾಳೆ ಮನಸ್ಸಿಟ್ಟು.
ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವು ಮಾಡುತ್ತಿದ್ದೇವೆ. ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಶ್ವೇತಾ ಸಂತೋಷ್ ಶೆಟ್ಟಿಯವರು ಮಾಡಲಿದ್ದಾರೆ. ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಲ್ಲಿ ಸೇರಿರೋ ನನ್ನೆಲ್ಲ ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಇಷ್ಟರವರೆಗೆ ನಮ್ಮನ್ನು ರಂಜಿಸಿದ ನಮ್ಮ ಸಂಘದ ಮಹಿಳಾ ಸದಸ್ಯರಿಗೂ ಹಾಗೂ ಸಂಘದ ನಲ್ಮೆಯ ಮಕ್ಕಳಿಗೆ ಧನ್ಯವಾದವನ್ನು ಕೋರುತ್ತಿದ್ದೇನೆ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶುಭ ಕೋರುತ್ತಾ ಇಂದಿನ ಕಾರ್ಯಕ್ರಮದತ್ತ ಸಾಗಲು ಸಮಿತಿಯ ಪದಾಧಿಕಾರಿಗಳಿಂದ ಅನುಮತಿಯನ್ನು ಕೋರುತ್ತಿದ್ದೇನೆ. ಇಂದಿನ ಈ ಸುಂದರ ರಮಣೀಯ ಮುಸ್ಸಂಜೆಯ ಈ ಸಂಧ್ಯಾಕಾಲದಲ್ಲಿ ದಿವಂಗತ ಹಾವಂಜೆ ಅರುಣ್ ಕುಮಾರ್ ಶೆಟ್ಟಿ ವೇದಿಕೆಯಲ್ಲಿ ಸೇರಿದ ಎಲ್ಲ ನನ್ನ ಕನ್ನಡ ಬಾಂಧವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ವಿನಾಯಕ ದೇವರಿಗೆ ತಲೆಬಾಗಿ ಕನ್ನಡಾಂಬೆಗೆ ನಮಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಹಳೆ ಬೇರಿನ ದೃಢತೆಯೊಂದಿಗೆ ಹೊಸ ಚಿಗುರಿನ ಬಾಂಧವ್ಯದೊಂದಿಗೆ ಅರಳಿದ ಸುಮವೇ ಈ ನಮ್ಮ ಸಂಘ. ಸುಮಾರು 34 ವರ್ಷಗಳ ಹಿಂದೆ ಸಮಾನ ಮನಸ್ಕ ಕನ್ನಡ ತುಳು ಸದಸ್ಯರಿಂದ ಪ್ರಾರಂಭಿಸಲ್ಪಟ್ಟ ಈ ಸಂಘವು ವರ್ಷದಲ್ಲಿ ಉತ್ತಮ ಆಡಳಿತ ಹಾಗೂ ದಕ್ಷ ಪದಾಧಿಕಾರಿಗಳಿಂದ ಪೋಷಿಸಲ್ಪಟ್ಟು ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಕರ್ನಾಟಕ ಸಂಘ ಪನ್ವೇಲ್ ಮುಂಬೈ ನಗರದ ಪ್ರವೇಶದ್ವಾರದಲ್ಲಿದ್ದು ಎಲ್ಲ ಕನ್ನಡಿಗರನ್ನು ಆದರದ ಸ್ವಾಗತ ನೀಡುತ್ತಾ ಕರ್ಮಭೂಮಿಗೆ ಬರಮಾಡಿಕೊಳ್ಳುತ್ತದೆ. ಇಂದಿನ ಈ ಸುಸಂದರ್ಭದಲ್ಲಿ ಎಲ್ಲರನ್ನೂ ಸ್ವಾಗತಿಸುತ್ತಾ ಸಭಾ ಕಾರ್ಯ ಪ್ರಾರಂಭಿಸಲು ಕರ್ನಾಟಕ ಸಂಘದ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಅನುವು ಕೇಳಿಕೊಳ್ಳುತ್ತಿದ್ದೇನೆ. ಕೋಗಿಲೆಗೆ ಕಂಠ ಚಂದ, ನವಿಲಿಗೆ ನೃತ್ಯ ಚಂದ. ಕೋಗಿಲಿಗೆ ಕಂಠ ಚಂದ, ನವಿಲಿಗೆ ನೃತ್ಯ ಚಂದ. ಊಟಕ್ಕೆ ಹೊರನಾಡು ಚಂದ, ನೋಟಕ್ಕೆ ಕೊಡಗು ಚಂದ. ಊಟಕ್ಕೆ ಹೊರನಾಡು ಚಂದ, ನೋಟಕ್ಕೆ ಕೊಡಗು ಚಂದವಾದರೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರ ಉಪಸ್ಥಿತಿಯೇ ಚಂದ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಶಿಶಿರ್ ಶೆಟ್ಟಿ MCH MH ಸರ್ಜಿಕಲ್ ಆನ್ಕಾಲಜಿ ಹಾಗೂ ಗೌರವ ಅತಿಥಿಗಳಾದ ಶ್ರೀಯುತ ನಾರಾಯಣ ಶೆಟ್ಟಿ ನಂದಳಿಕೆ ಸಾಹಿತಿ ರಂಗಕರ್ಮಿ ಮತ್ತು ಶ್ರೀಮತಿ ನಳಿನಿ ರಾವ್ ಸಂಗೀತ ವಿಶಾರದೆ ಮುಂಬೈ. ಇವರನ್ನು ಕರ್ನಾಟಕ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಜಿ ಶೆಟ್ಟಿಯವರು, ಸಂಘದ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರ್ ಶೆಟ್ಟಿ ಪದ್ಮ ಅವರು, ಉಪಾಧ್ಯಕ್ಷರಾದ ಶ್ರೀಯುತ ಗುರುಶೆಟ್ಟಿಯವರು, ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸಂತೋಷ್ ಜಿ ಶೆಟ್ಟಿಯವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಅವರೊಂದಿಗೆ ಸಂಘದ ಕೋಶಾಧಿಕಾರಿ ಶ್ರೀಮತಿ ಸುಧಾ ರಾವ್, ಜೊತೆ ಕಾರ್ಯದರ್ಶಿ ಶ್ರೀಮತಿ ಕಾಂತಿ ಶೆಟ್ಟಿಯವರು, ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಶಬುನಾ ಶೆಟ್ಟಿಯವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಗಣ್ಯರೆಲ್ಲರೂ ಆಸೀನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಭಗವಂತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಈ ಸುಂದರ ಶುಭ ಸಂಜೆಯ ಈ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅಸತ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇಂದು ಕನ್ನಡದ ಕಂಪನ್ನು ದೀಪ ಬೆಳಗುವುದರ ಮೂಲಕ ಬೀರೋಣ.
ಅಂತಹ ಕನ್ನಡ ಕಂಪನ್ನು ಸೂಸುವ ಹಾಗೂ ಜ್ಞಾನದ ಸಂಕೇತವಾದ ಜ್ಯೋತಿಯನ್ನು ಗಣ್ಯರೆಲ್ಲರೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗಣ್ಯರೆಲ್ಲರೂ ಕೂಡಿ ದೀಪ ಪ್ರಜ್ವಲನೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ, ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ. ಪರಮೇಶ್ವರನ ಪ್ರೀತಿಯ ಕುವರ, ಪರಮೇಶ್ವರನ ಪ್ರೀತಿಯ ಕುವರ, ಪಾರ್ವತಿಯ ಕಂದ ದೇವ, ಪಾರ್ವತಿಯ ಕಂದ. ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ. ಗೌರೀತನಯ ಬಾಲಗಣೇಶ, ಗಜಮುಖಧಾರಿ ಮೋದಕ ಪ್ರಿಯ, ಸುರನರ ದೇವ ದೇವರ ಒಡೆಯ, ಶರಣರ ಪೊರೆ ದೇವ ದೇವನಿದಯದೆ. ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ. ಅಂಬಾಸುತನೆ ಲಂಬೋದರನೆ, ಮೂಷಿಕವಾಹನ ಆನಂದವದನ, ಶಂಖಚಕ್ರ ಪಾಶಾಂಕುಶಧರನೆ, ದೀನದಯಾಕರ ಜಗದರಕ್ಷಕನೆ. ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ, ಪ್ರಥಮ ಪೂಜಿಪೇನೋ ಗಣೇಶ, ಪ್ರಥಮ ವಂದಿಪೇನೋ. ದೀಪ ಬೆಳಗಿಸಿದ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ, ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಇಂದಿನ ಈ ನಮ್ಮ ವಾರ್ಷಿಕೋತ್ಸವ ನಮ್ಮೆಲ್ಲರ ವ್ಯಕ್ತಿತ್ವಕ್ಕೆ ಉತ್ಕರ್ಷ ದಾರಿದೀಪವಾಗಲಿ. ಜ್ಯೋತಿ ಅಜ್ಞಾನವನ್ನು ದೂರ ಮಾಡಿದರೆ ಪ್ರಾರ್ಥನೆ ಅಂತರಂಗ ಶುದ್ಧಿ ಮಾಡುತ್ತದೆ ಅಂತೆ ತಮ್ಮ ಅದ್ಭುತ ಕಂಠದಿಂದ ಪ್ರಾರ್ಥನೆಯನ್ನು ಸುಮಧುರವಾಗಿ ಹಾಡಿದ ಶ್ರೀಮತಿ ಗೀತಾ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇಂದಿನ ಈ ಸಭೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರ್ ಶೆಟ್ಟಿ ಪದ್ಮ ಇವರ ಅನುಪಸ್ಥಿತಿಯಲ್ಲಿ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀಯುತ ಸಂತೋಷ್ ಜಿ ಶೆಟ್ಟಿ ಅವರು ವಹಿಸಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಈಗ ಸ್ವಾಗತ ಭಾಷಣ ಮಾಡಲಿರುವವರು ನಮ್ಮ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಶಬುನಾ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಕರ್ಮಭೂಮಿ ಮಹಾರಾಷ್ಟ್ರದ ಹೆಬ್ಬಾಗಿಲು ಪನ್ವೇಲ್. ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವ ಪನ್ವೇಲ್ ಪರಿಸರದಲ್ಲಿ ಜನಜನಿತರಾಗಿರುವ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನೀಡುತ್ತಿರುವ ಕರ್ನಾಟಕ ಸಂಘ ಪನ್ವೇಲ್ನ 34ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ವಾರ್ಷಿಕೋತ್ಸವದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ನಮ್ಮವರಾಗಿ ಡಾಕ್ಟರ್ ಶ್ರೀ ಶಿಶಿ ಶೆಟ್ಟಿಯವರು ಉಪಸ್ಥಿತರಿದ್ದಾರೆ. ಡಾಕ್ಟರ್ ಶಿಶಿ ಶೆಟ್ಟಿಯವರು ವೈದ್ಯೋ ನಾರಾಯಣ ಹರಿ ಎಂಬ ನಾಣ್ಣುಡಿಯಂತೆ ಇವರ ಸೇವೆ ಸಮಾಜಕ್ಕೆ ವರದಾನವಾಗಿರುತ್ತದೆ. ಶ್ರೀಯುತರು ಹತ್ತಾರು ವೈದ್ಯಕೀಯ ಸೇವಾ ಪ್ರಶಸ್ತಿಗಳನ್ನು ಪಡೆದವರಾಗಿರುತ್ತಾರೆ. ಅವುಗಳಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಕ್ಸಲೆನ್ಸಿ ಅವಾರ್ಡ್ ಮತ್ತು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್
ಇಸ್ ದ ಲಾರ್ಜೆಸ್ಟ್ ಸರ್ವಿಕಲ್ ಸ್ಕ್ರೀನಿಂಗ್ ಮುಂತಾದ ಪ್ರಶಸ್ತಿಗಳು ಅವರ ಸಾಧನದ ಮುಕುಟ ಇಟ್ಟಂತೆ ಇದೆ. ಈ ಪ್ರಶಸ್ತಿಗಳನ್ನು ಪಡೆದ ಡಾಕ್ಟರ್ ಶ್ರೀ ಶಿಶಿರ್ ಶೆಟ್ಟಿಯವರು ಕನ್ನಡದ ಪುತ್ರ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇವರಿಗೆ ಕರ್ನಾಟಕ ಸಂಘ ಪನ್ವೇಲ್ನ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ನಮ್ಮ ಇನ್ನೋರು ಅತಿಥಿ ಗಣ್ಯರು ಶ್ರೀ ನಂದಳಿಕೆ ನಾರಾಯಣ್ ಶೆಟ್ಟಿ ಅವರು. ಅಮರ ಕವಿ ನಂದಳಿಕೆ ಮುದ್ದಣ್ಣನವರು ಜನಿಸಿದ ಆ ಪುಣ್ಯ ಭೂಮಿಯಲ್ಲಿಯೇ ಜನಿಸಿ ಮಹಾನ್ ಸಾಧನೆ ಮಾಡಿ ನಂದಳಿಕೆ ಎಂಬ ಊರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸುವಂತೆ ಮಾಡಿದವರು ಶ್ರೀಯುತ ನಾರಾಯಣ್ ಶೆಟ್ಟಿ ನಂದಳಿಕೆಯವರು. ಕರ್ಮಭೂಮಿ ಮುಂಬಯಿಯ ರಂಗಭೂಮಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯ ಶಿಖರವನ್ನು ಏರಿದವರು ಶ್ರೀಯುತರು. ಇವರ ಸಾಹಿತ್ಯದ ಬತ್ತಳಿಕೆಯಿಂದ ಮೂಡಿಬಂದ 30ಕ್ಕಿಂತಲೂ ಹೆಚ್ಚು ತುಳು ಕನ್ನಡ ನಾಟಗಳಲ್ಲಿ ಬೊಜ್ಜ ಎಂಬ ಕನ್ನಡಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರಕಿರುವುದು ಇವರ ಸಾಹಿತ್ಯ ಅನುಭವಕ್ಕೆ ಹಿಡಿದ ಕೈಗನ್ನಡಿ. ಇವರು ಬರೆದ ರಾವೋ ಪಕ್ಕಿ ತುಳು ಕವಿತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿದೆ. ಇವರ ಲೇಖನಿಂದ ಮೂಡಿಬಂದ ಬಿಸಿಲ ಬೆಳದಿಂಗಳು ಎಂಬ ಕನ್ನಡ ಜಾನಪದ ನಾಟಕ ಜನ ಮನ್ನಣೆಯನ್ನು ಪಡೆದಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಸಾಹಿತ್ಯ ಕ್ಷೇತ್ರದ ಈ ಅನರ್ಘ್ಯ ರತ್ನ ನಮ್ಮ ಸಮಾರಂಭದ ಅತಿಥಿಗಳಾಗಿರುವುದು ನಮಗೆ ಹೆಮ್ಮೆ. ಇವರನ್ನು ಸಂಘದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಗಣ್ಯರು ಶ್ರೀಮತಿ ನಳಿನಿ ರಾವ್ರವರು. ಇವರು ವೃತ್ತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದರಲ್ಲಿ 4 ದಶಕ ಕಾಲ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಾಲ್ಯದಿಂದಲೇ ಶಾಸ್ತ್ರೀಯ ಸಂಗೀತ ಭರತನಾಟ್ಯದಲ್ಲಿ ಸಾಕಷ್ಟು ತರಬೇತಿಯನ್ನು ಪಡೆದು ಸಂಗೀತ ವಿಶಾರದೆ ಎಂಬ ಬಿರುದನ್ನು ಪಡೆದಿರುವರು. ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವರು. ಸಂಗೀತ ಭಜನೆಯಲ್ಲಿ ಅಪಾರ ಆಸಕ್ತಿ ಇರುವ ಶ್ರೀಮತಿ ನಳಿನ್ ರಾವ್ರವರು ಒಬ್ಬ ಧಾರ್ಮಿಕ ಚಿಂತಕರು ಆಗಿರುವರು. ಇಂತಹ ಒಬ್ಬ ಕಲಾರಾಧಕಿ ನಮ್ಮ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತಿರುವುದು ಕಲೆಗೆ ಸಲ್ಲುವ ಗೌರವ. ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಸಂಘದ ಸಲಹಾ ಸಮಿತಿಯವರಿಗೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಲೆಗೆ ಗೌರವ ಕೊಟ್ಟು ಬಂದಿರುವ ನಮ್ಮೆಲ್ಲ ಹಿತೈಷಿಗಳಿಗೆ ಸ್ವಾಗತ. ಕೊನೆಯದಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಪರಿವಾರದವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನೂ ಹೃತ್ಪೂರ್ವಕ ಸ್ವಾಗತಿಸಿದ ಶ್ರೀಮತಿ ಶಬುನಾ ಶೆಟ್ಟಿ ಅವರಿಗೆ ವಂದನೆಗಳು. ಅತಿಥಿ ದೇವೋ ಭವ ಎಂಬಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಮೊದಲ ಕರ್ತವ್ಯ. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಶಿಶಿರ್ ಶೆಟ್ಟಿ MS MCH ಪ್ರೊಫೆಸರ್ ಮತ್ತು ಆಂಕಾಲಜಿ ಸೇವೆಗಳ ಮುಖ್ಯಸ್ಥ ಇವರನ್ನು ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಜಿ ಶೆಟ್ಟಿಯವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಯುತ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರಿಗೆ ಗೌರವದೊಂದಿಗೆ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾದ ಶ್ರೀಯುತ ನಾರಾಯಣ್ ಶೆಟ್ಟಿ ನಂದಳಿಕೆ ಸಾಹಿತಿ ಮತ್ತು ರಂಗಕರ್ಮಿ ಇವರನ್ನು ಸಂಘದ ಕೋಶಾಧಿಕಾರಿಯಾದ ಸಂಘದ ಕಾರ್ಯದರ್ಶಿಯವರಾದ ಶ್ರೀಯುತ ಸತೀಶ್ ಶೆಟ್ಟಿ ಕುತ್ಯಾರ್ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ.
ಇನ್ನೋರ್ವ ಗೌರವ ಅತಿಥಿಗಳಾದ ಶ್ರೀಮತಿ ನಳಿನಿ ರಾವ್ ಸಂಗೀತ ವಿಶಾರದೆ ಇವರನ್ನು ನಮ್ಮ ಮಹಿಳಾ ವಿಭಾಗದ ಸಂಘದ ಕೋಶಾಧಿಕಾರಿಯಾದ ಸುಧಾ ರಾವ್ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಸಮಾರಂಭದ ಸಭಾಧ್ಯಕ್ಷತೆಯನ್ನು ಅಲಂಕರಿಸಿದ ಹಾಗೂ ಸಂಘದ ಗೌರವ ಅಧ್ಯಕ್ಷರಾದ ಸಂತೋಷ್ ಜಿ ಶೆಟ್ಟಿ ಅವರನ್ನು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿಯವರಾದ ಸತೀಶ್ ಶೆಟ್ಟಿ ಕುತ್ಯಾರ್ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ಗುರುಶೆಟ್ಟಿ ಅವರನ್ನು ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಶಿವಾಜಿ ಶೆಟ್ಟಿ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರ್ ಇವರನ್ನು ಸಂಘದ ಉಪಾಧ್ಯಕ್ಷರಾದ ಗುರು ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಸಂಘದ ಸಹ ಕಾರ್ಯದರ್ಶಿಯಾದ ಶ್ರೀಮತಿ ಕಾಂತಿ ಶೆಟ್ಟಿ ಅವರನ್ನು ಮಹಿಳಾ ವಿಭಾಗದ ಕಾರ್ಯದರ್ಶಿ ಶ್ರೀಮತಿ ಅಂಜಲಿ ಜೋಶಿ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಸಂಘದ ಕೋಶಾಧಿಕಾರಿಯಾದ ಶ್ರೀಮತಿ ಸುಧಾ ರಾವ್ ಅವರನ್ನು ಮಹಿಳಾ ವಿಭಾಗದ ಕೋಶಾಧಿಕಾರಿ ರೇಷ್ಮಾ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಶಬುನಾ ಶೆಟ್ಟಿ ಅವರನ್ನು ಆಡಳಿತ ಮಂಡಳಿಯ ಸಕ್ರಿಯ ಸದಸ್ಯೆ ಶ್ರೀಮತಿ ರೋಹಿಣಿ ಮಧ್ಯಸ್ಥ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಈಗ ನಮ್ಮ ಸಂಘದ ವಾರ್ಷಿಕ ವರದಿ ವಾಚನವನ್ನು ಗೌರವ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರ್ ಇವರು ವಾಚಿಸಲಿದ್ದಾರೆ. ಸ್ವಾಗತ ಸುಸ್ವಾಗತ. ನಮ್ಮ ಸಂಘದ 34ನೇ ವಾರ್ಷಿಕ ಸಮಾರಂಭದ ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯ ಅತಿಥಿಗಳೇ ಹಾಗೂ ನಮ್ಮ ಸಂಘದ
ಪದಾಧಿಕಾರಿಗಳೇ, ಇಂದಿನ ಈ ಶುಭ ಸಮಾರಂಭದ ಈ ಸುಂದರ ಸಂಜೆಯಲ್ಲಿ ಉಪಸ್ಥಿತಿಯಿರುವ ಎಲ್ಲ ನನ್ನ ಕನ್ನಡದ ಬಂಧು ಭಗಿನಿಯರೇ, ಸ್ವಾಗತ ಸುಸ್ವಾಗತ. ಪನ್ವೇಲ್ ತಾಲೂಕು ಮಹಾರಾಷ್ಟ್ರ ರಾಜ್ಯದಲ್ಲಿಯೇ ತನ್ನದೇ ಆದ ಹಲವಾರು ವೈಶಿಷ್ಟ್ಯತೆಗಳನ್ನು ಪಡೆದಿರುತ್ತದೆ. ಇಂತಹ ಈ ಭವ್ಯ ನಗರಿಯಲ್ಲಿ ನಮ್ಮ ಸಂಘದ ಸ್ಥಾಪನೆ ಸುಮಾರು 34 ವರ್ಷಗಳ ಹಿಂದೆ ಸಮಾನ ಮನಸ್ಕ ಕನ್ನಡಿಗರಿಂದ ಪ್ರಾರಂಭಗೊಂಡು ಇಂದು ಸುಮಾರು 900 ಸದಸ್ಯರನ್ನು ಒಳಗೊಂಡ ಒಂದು ಮಾದರಿ ಸಂಸ್ಥೆ ಎನ್ನಲು ಹೆಮ್ಮೆ ಎನಿಸುತ್ತಿದೆ. ನಮ್ಮ ಸಂಸ್ಥೆಯ ಒಂದು ವೈಶಿಷ್ಟ್ಯವೆಂದರೆ ನಾವು ಯಾವುದೇ ಜಾತಿ ಮತದ ಭೇದವಿಲ್ಲದೆ ಸ್ಥಳೀಯ ಮರಾಠಿ ಮಣ್ಣಿನ ಮಕ್ಕಳೊಂದಿಗೆ ಹಾಗೂ ಇತರ ಭಾಷೀಯರೊಂದಿಗೆ ಸಾಮರಸ್ಯವಾದ ಒಂದು ಸಂಬಂಧವನ್ನು ಬೆಸೆಯುವ ಮೂಲಕ ಪರಿಸರದಲ್ಲಿ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಕಳೆದ ವರ್ಷ ನಡೆದ 33ನೇ ವಾರ್ಷಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕುಸುಮೋದರ್ ಶೆಟ್ಟಿ ಹಾಗೂ ನಗರಿಗುತ್ತು ಹರಿಪ್ರಸಾದ್ ಶೆಟ್ಟಿಯವರು ಉಪಸ್ಥಿತರಿದ್ದು, ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದಂತಹ ಪನ್ವೇಲ್ನ ಐ ಇನ್ಸ್ಟಿಟ್ಯೂಟ್ ಇದರ ಡಾಕ್ಟರ್ ಸುಹಾಸ್ ಹಳ್ದಿಪುರ್ಕರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನಮ್ಮ ಸಂಘದ ಆಡಳಿತ ಮಂಡಳಿಯು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ನಡೆಸುವ ಮೂಲಕ ಆಡಳಿತ ಮಂಡಳಿಯ ಸದಸ್ಯರ ಸಲಹೆ ಸೂಚನೆಗಳಿಗೆ ಆದ್ಯತೆ ನೀಡುವ ಮೂಲಕ ಸಂಘದ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ನಮ್ಮ ಸಂಘದಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವ ಪೂಜೆಯನ್ನು ನಡೆಸುತ್ತಾ ಬಂದಿರುವೆವು. 2024ರ ಗಣೇಶೋತ್ಸವ ಪೂಜೆ 7 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾತಾ ಕಿ ಚೌಕಿ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸಿರುವೆವು. ಈ ಮೂಲಕ ಧಾರ್ಮಿಕ ಚಿಂತನೆಗೂ ನಮ್ಮ ಸಂಘ ಪ್ರಾಮುಖ್ಯತೆಯನ್ನು ನೀಡುತ್ತಿದೆ. ಸಂಘದಲ್ಲಿ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ, ಕರ್ನಾಟಕ ರಾಜ್ಯೋತ್ಸವ ಆಚರಿಸುವುದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಹಾಗೂ ನಾಡಭಕ್ತಿಯನ್ನು ಪ್ರದರ್ಶಿಸುವ ಮೂಲಕ ದೇಶ ಪ್ರೇಮದ ಬಗ್ಗೆಯೂ ಕಾಳಜಿಯನ್ನು ವಹಿಸಿರುವ ಸಂಸ್ಥೆ ನಮ್ಮದಾಗಿದೆ. ಸಂಘವು ಪ್ರಸ್ತುತ ವರ್ಷದಲ್ಲಿ ಹುಟ್ಟೂರಿನಿಂದ ಬಂದ ಯಕ್ಷಗಾನ ತಂಡಗಳಾದ ಹಟ್ಟಿಯಂಗಡಿ ಮೇಳ, ಮಾರಣಿಕಟ್ಟೆ ಮೇಳ, ಸಿರಿಕಲ ಮೇಳ ಮತ್ತು ಮಡಮಕ್ಕಿ ಮೇಳದವರಿಂದ ಉಚಿತ ಯಕ್ಷಗಾನ ಪ್ರದರ್ಶನಗಳನ್ನು ದಾನಿಗಳ ಹಾಗೂ ಕಲಾಪೋಷಕರ ತನು ಮನದಾನದ ಸಹಕಾರದಿಂದ ಸಂಘದ ಸಭಾಭವನದಲ್ಲಿ ಪ್ರದರ್ಶಿಸುವ ಮೂಲಕ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದೇವೆ. ಪ್ರಸ್ತುತ ವರ್ಷದಲ್ಲಿ ಕಾರಣಾಂತರದಿಂದ ವಾರ್ಷಿಕ ಕ್ರೀಡೋತ್ಸವ ಹಾಗೂ ವಿಹಾರಕೂಟವನ್ನು ಮುಂದೂಡಿದರೂ ಶೀಘ್ರದಲ್ಲಿ ಅದನ್ನು ಕೂಡ ನೆರವೇರಿಸುವುದೆಂದು ನಿಶ್ಚಯಿಸಲಾಗಿದೆ. ನಮ್ಮ ಸಂಘದ ಪ್ರತಿ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಮಹಿಳಾ ವಿಭಾಗದ ಯೋಗದಾನ ನಿಜವಾಗಿಯೂ ಪ್ರಶಂಸನೀಯ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಮಹಿಳಾ ವಿಭಾಗವು ಸಂಘದ ಸದಸ್ಯರೆಲ್ಲರ ಮೆಚ್ಚುಗೆಗೆ ಪಾತ್ರದಾಯಕವಾಗಿದೆ. ಸಂಘದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮಹಿಳಾ ವಿಭಾಗವು ಭುಜಕ್ಕೆ ಭುಜ ಕೊಟ್ಟು ನಮ್ಮೊಂದಿಗೆ ಸಹಕರಿಸಿರುವುದು ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಬಹಳ ಸಹಕಾರಿಯಾಗಿದೆ. ಸಂಘವು ನೆರೆಕರೆಯ ಧಾರ್ಮಿಕ ಕೇಂದ್ರಗಳಲ್ಲಿ ಸ್ವಯಂ ಸೇವೆಯನ್ನು ಮಾಡುತ್ತಾ ವಿವಿಧ ಸಮಾಜಪರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಪರಿಸರದಲ್ಲಿ ಜನಾನುರಾಗಿ ಸಂಘವಾಗಿ ಮೂಡಿಬಂದಿರುತ್ತದೆ. ರಾಜಕೀಯವಾಗಿಯೂ ನಮ್ಮ ಸಂಘದ ಸದಸ್ಯರ ಅನೇಕರು ಮುಂಚೂಣಿಯಲ್ಲಿದ್ದು ಸಮಾಜ ಸೇವೆಯನ್ನು ಮಾಡುತ್ತಿದ್ದು ಜನಮೆಚ್ಚುಗೆಯನ್ನು ಪಡೆದಿರುವರು. ಜೊತೆಗೆ ವೈದ್ಯಕೀಯ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಹೀಗೆ ಹಲವಾರು ಸಮಾಜಮುಖಿ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಘದ ಕೀರ್ತಿಗೆ ಕಳಶಪ್ರಾಯರಾಗಿರುವರು ಎನ್ನಲು ಹೆಮ್ಮೆ ಎನಿಸುತ್ತದೆ. ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ವರದಿಯ ಜೊತೆಗೆ ವಾರ್ಷಿಕ ಹಣಕಾಸು ವಿವರವನ್ನು ಮಂಡಿಸುವ ಮೂಲಕ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಹೊಂದಿರುವುದು ನಮ್ಮ ಸಂಘ. ಒಟ್ಟಿನಲ್ಲಿ ಹೇಳುವುದಾದರೆ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಈ ಮಣ್ಣಿನಲ್ಲಿಯೂ ಬೆಳೆಸಲು, ಉಳಿಸಲು ಅಳಿಲ ಸೇವೆಯನ್ನು ನಮ್ಮ ಸಂಘವು ಮಾಡುತ್ತಿದೆ ಎಂದು ಬಹಳ ಮನದಟ್ಟಾಗಿ ಹೇಳುತ್ತಾ ಸಂಘದ ವಾರ್ಷಿಕ ಹಾಗೂ ಯೋಜನಾ ವರದಿಯನ್ನು ಮಂಡಿಸಿರುವೆನು. ವಂದನೆಗಳು. ಕಾರ್ಯದರ್ಶಿ ಸತೀಶ್ ಶೆಟ್ಟಿ, ಕುತ್ಯಾರ್. ಸಂಘದ ಕಾರ್ಯಚಟುವಟಿಕೆಗಳನ್ನು ಮನದಟ್ಟುವಂತೆ ವರದಿ ವಾಚನ ಮಾಡಿದ ಕಾರ್ಯದರ್ಶಿಯವರಿಗೆ ಧನ್ಯವಾದಗಳು.
ಈಗ ನಮ್ಮ ಗೌರವ ಅತಿಥಿಗಳಿಂದ 2 ಮಾತು. ಮೊದಲು ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಯವರಾದ ಶ್ರೀಮತಿ ನಳಿನಿ ರಾವ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ಗಂ ಗಣಪತಿಯೇ ನಮಃ. ಶ್ರೀ ಗೋಪಾಲಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಮುಖ್ಯ ಅತಿಥಿಗಳಾದ ಶಿಶಿರ್ ಶೆಟ್ಟಿಯವರೇ, ನಾರಾಯಣ್ ಶೆಟ್ಟಿ ನಂದಳಿಕೆಯವರೇ ಮತ್ತು ಈ ಪನ್ವೇಲ್ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳೇ, ನನಗೆ 34 ವರ್ಷ ಈ ಮಹಾರಾಷ್ಟ್ರ ಮಣ್ಣಿನ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಕನ್ನಡದ ಭಾಷೆ ಕೇಳ್ತಿರೋದು ತುಂಬ ಸಂತೋಷವಾಗಿದೆ. ಪ್ರತಿ ಮೊದಲಿನ ಕಾರ್ಯಕ್ರಮದಿಂದ ನೀವು ಪ್ರಾರಂಭಿಸಿದ ನೃತ್ಯ, ಮಕ್ಕಳ ನೃತ್ಯ, ಜಾನಪದ ನೃತ್ಯ ಹಾಗೂ ಪ್ರತಿಯೊಬ್ಬರೂ ಮಾತನಾಡಿದ ನಮ್ಮ ಮಹಿಳೆಯರ ಬಾಯಲ್ಲಿ ಶುದ್ಧ ಕನ್ನಡ ಕೇಳಿ ನನ್ನ ಕಿವಿ ಪುನೀತವಾಯಿತು. 50 ವರ್ಷಗಳ ಹಿಂದೆ ನಾನು ಮುಂಬೈಗೆ ಬಂದಾಗ ನಾನು ಮೈಸೂರಿನಿಂದ ಬಂದದ್ದು. ಮೂಲ ನಮ್ಮದು ಕೊಡವೂರಾದರೂ ಮೈಸೂರಿನಲ್ಲಿ ಬೆಳೆದದ್ದು. ಈ ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತಿ, ಇಂಗ್ಲೀಷ್ ಈ ಭಾಷೆ ಮಧ್ಯೆ ಒಂದು ತುಳು ಪದ, ಒಂದು ಕನ್ನಡ ಪದ ಕೇಳಿದರೆ ಮೈ ರೋಮಾಂಚನಗೊಳ್ತಿತ್ತು. ಹಾಗಾಗಿ ನಾನು ನಮ್ಮ ಬಾಂಬೆ ಸೌತ್ ಕೆನರಾ ಬ್ರಾಹ್ಮಿನ್ಸ್ ಅಸೋಸಿಯೇಷನ್ ಮತ್ತು ಮೈಸೂರು ಅಸೋಸಿಯೇಷನ್ನಲ್ಲಿ ಮೆಂಬರ್ ಆಗಿ ಸದಸ್ಯಳಾಗಿ ಎಲ್ಲ ಕನ್ನಡ ಪ್ರೋಗ್ರಾಮನ್ನು ಭಾಗವಹಿಸುತ್ತಿದ್ದೆ. ಇಷ್ಟು ದೂರದಲ್ಲಿ ಅಂದರೆ ಪಲ್ಮೇಲಲ್ಲಿ ಕನ್ನಡ ಸಂಘ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ರೂಪ ನನ್ನ ಬಾಲ್ಯದ ಗೆಳತಿ, ಅವಳು ನನಗೆ ಇದರದ್ದು ಪರಿಚಯ ಮಾಡಿಸಿಕೊಟ್ಲು. ಇಲ್ಲಿ ನೋಡಿದರೆ ಇಷ್ಟು ಜನ ನೀವು ಇಷ್ಟು ಚೆನ್ನಾಗಿ ಸೇರಿದ್ದೀರಿ. ಯಾವುದೇ ಕನ್ನಡ ಪ್ರೋಗ್ರಾಮ್ ಮುಂಬೈನಲ್ಲಿ ಆಗುವಾಗ ಕಷ್ಟದಿಂದ ನಾವು ತುಂಬಿದ ಕುರ್ಚಿಗಳನ್ನು ನೋಡ್ತೀವಿ, ಹೆಚ್ಚು ಖಾಲಿ ಕುರ್ಚಿಗಳಿರ್ತದೆ. ಇಲ್ಲಿ 75-80% ಕುರ್ಚಿಗಳು ತುಂಬಿದೆ. ಮತ್ತು ಸಣ್ಣ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷ. ಈ ಬೆಳವಣಿಗೆಗೆ ನೀವು ಒಬ್ಬೊಬ್ಬರು ಹಾಗೂ ನಿಮ್ಮ ಹಿರಿಯರು ಹಾಕಿದ ಒಂದು ತಳಪಾಯ ಎಷ್ಟು ಭದ್ರವಾಗಿದೆ ಅಂತ ತುಂಬ ಸಂತೋಷವಾಗ್ತದೆ. ಈಗ ಒಂದು ಮುಖ್ಯವಾಗಿ ವಿಚಾರ ನಾನು ಹೇಳಬೇಕಂದ್ರೆ, ನಾವುಗಳು ಬೆಳೆದ ಹಾಗೂ ನಾವು ನೋಡಿದ ಪ್ರಪಂಚಕ್ಕಿಂತ ಈಗಿನ ಪ್ರಪಂಚ ಬಹಳ ಕಠಿಣವಾಗಿದೆ. ನಮ್ಮ ಮಕ್ಕಳಿಗೆ ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಭಾಷೆ ಕನ್ನಡ, ಮರಾಠಿ, ತುಳು ಈ ಭಾಷೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಸಂಸ್ಕೃತಿ ಉಳಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟ ಇದೆ. ದೇ ಆರ್ ಫೇಸಿಂಗ್ ವೆರಿ ಟಫ್ ಕಾಂಪಿಟೇಷನ್ ಔಟ್ಸೈಡ್. ಐ ನೀಡ್ ನಾಟ್ ಟೆಲ್ ಯು ವಿಚ್ ಆಲ್ ಥಿಂಗ್ಸ್. ಕಮ್ಯುನಿಟಿ ವೈಸ್ ಕೂಡ ಅವರಿಗೆ ತುಂಬ ಕಷ್ಟ ಇದೆ. ಆದರೆ ಹೆಂಗಸರು ನೀವಿಲ್ಲಿ ಪ್ರತಿಯೊಬ್ಬರು ತೋರಿಸಿದ ಉತ್ಸಾಹ ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನ ನೀವು ಖಂಡಿತ ಮಾಡಬೇಕು. ನೀವು ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಮಕ್ಕಳು ತೋರಿದ ಒಂದೊಂದು ಕಾರ್ಯಕ್ರಮವು ಬಹಳ ಚೆನ್ನಾಗಿತ್ತು. ಇದು ನಾನು ಮುಖಸ್ತುತಿ ಮಾಡ್ತಿಲ್ಲ, ಐ ವಾಸ್ ಎಂಜಾಯಿಂಗ್. ನಾನು ನನ್ನ ಸಣ್ಣ ಪ್ರಾಯದಿಂದಲೇ ಬಾಲ್ಯದಿಂದಲೇ ಯಕ್ಷಗಾನ ನಮ್ಮನೇಲೇ ಇತ್ತು. ನಮ್ಮ ಕೊಡವೂರಿನಿಂದ ಅಂದರೆ ಮಲ್ಪೆ ಕೊಡವೂರಿನಿಂದ ನಮ್ಮ ಧನ್ಯರ ಫ್ಯಾಮಿಲಿಯಿಂದ ಮೈಸೂರು ಅರಮನೆಯಲ್ಲಿ ಮೊದಲು ಯಕ್ಷಗಾನವನ್ನು ಪ್ರದರ್ಶನ ಮಾಡಿದರು ನನ್ನ ದೊಡ್ಡಪ್ಪನವರು. ಯಕ್ಷಗಾನ, ಶಾಸ್ತ್ರೀಯ ಸಂಗೀತ, ಮೃದಂಗ ಇವೆಲ್ಲವೂ ನನ್ನ ದೊಡ್ಡಪ್ಪನವರು ಕೊಡವೂರಿಂದ ಮೈಸೂರಿಗೆ ಬಂದು ಆಗ ಮಾಡ್ತಿದ್ರು. ಹೊಟ್ಟೆಪಾಡಿಗಾಗಿ ಒಂದು ಹೋಟ್ಲೆ ಬಿಸ್ನೆಸ್ ಇತ್ತು. ಮತ್ತು ನಾವೆಲ್ಲ ಕಲಿಯುವಾಗ ನಿಮಗೆ ಗೊತ್ತಿದೆ, ನಾವೆಲ್ಲ ಕಲಿತದ್ದು ತಪ್ಪು ಚರಿತ್ರೆ. ಆ ಚರಿತ್ರೆಯಲ್ಲಿ ನಮ್ಮ ಹೀರೋಗಳ, ನಮ್ಮ ಜನರ ಗುಣಗಾನಕ್ಕಿಂತ ಬೇರೆ ಜನರ ಗುಣಗಾನವೇ ಜಾಸ್ತಿ ಇತ್ತು. ಆದರೂ ನಮ್ಮಲ್ಲಿ ಇಷ್ಟು ನಮ್ಮ ಸಂಸ್ಕೃತಿ ಉಳಿದಿದೆ. ನಮ್ಮ ಮಕ್ಕಳಲ್ಲಿ ಇದನ್ನು ನೀವು ಮುಂದುವರಿಸಬೇಕಾದ್ರೆ ನಿಮ್ಮೆಲ್ಲರ ತಾಯಂದಿರ ಶ್ರಮ ಬೇಕು. ನೀವೆಲ್ಲ ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಮಕ್ಕಳ ನೃತ್ಯ ಆಗಲಿ,
ಶ್ಲೋಕ ಮೇಡಮ್ ಮಾಡಿದ ನೃತ್ಯವು ಶಾಸ್ತ್ರೀಯವಾಗಿ ಶುದ್ಧವಾಗಿತ್ತು. ಯಾಕಂದರೆ ಈ ದೊಡ್ಡ ಊರಿನಲ್ಲಿ ಪರಿಸರದ ಪಲ್ಯೂಷನ್ ಇರೋ ಹಾಗೆ ನಮ್ಮ ಸಾಂಸ್ಕೃತಿಕ ರಂಗದಲ್ಲೂ ಪಲ್ಯೂಷನ್ ಆಗುತ್ತೆ. ಆದರೆ ಶಾಸ್ತ್ರೀಯತೆಯನ್ನು ಉಳಿಸ್ಕೊಂಡು ನೀವು ಸಂಗೀತ, ನೃತ್ಯ, ಯಕ್ಷಗಾನವನ್ನು ಮುಂದುವರಿಸಬೇಕು. ಮತ್ತು ಮಕ್ಕಳಲ್ಲಿ ಇಂದು ಪ್ರತಿ ಮನೆಯಲ್ಲೂ ಒಂದೊಂದು 2 ಮಕ್ಕಳಿರ್ಬೋದು, 1 ಮಕ್ಕಳೇ ಜಾಸ್ತಿ. ಹಾಗಾಗಿ ಅವರಲ್ಲಿ ಡಿಪ್ರೆಷನ್ ಬರಬಾರ್ದು, ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಬರಬಾರ್ದು. ಅದಕ್ಕೋಸ್ಕರವಾಗಿ ಈ ಥರ ಸಂಘ ಸಂಸ್ಥೆಗಳು ಅವು ಮಕ್ಕಳಿಗೆ ಒಂದು ತಂದೆ ತಾಯಿ ಇಬ್ಬರು ಕೆಲಸದಲ್ಲಿರುವಾಗ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಲು, ಅವರಲ್ಲಿ ಅಡಗಿರುವಂಥ ಸುಪ್ತ ಪ್ರತಿಭೆ ಮುಂದೆ ತರಲು ನಾವೆಲ್ಲರೂ ಸಹಕಾರ ನೀಡಬೇಕು. ಯಾಕಂದರೆ ಎಲ್ಲ ಮಕ್ಕಳು ಟಿ ವಿನಲ್ಲಿ ದೊಡ್ಡ ದೊಡ್ಡ ಶೋನಲ್ಲಾಗಲ್ಲ. ಆದರೆ ಅವರ ಬೆಳವಣಿಗೆ, ಅವರ ಪ್ರಾರಂಭಿಕ ಹಂತ ಇಂಥ ಸಂಘ ಸಂಸ್ಥೆಗಳು. ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೀಗೇ ಇನ್ನೂ ಚೆನ್ನಾಗಿ ಬೆಳೆಯಿರಿ. ಈಗ ಅವ್ರು ಹೇಳಿದ 900 ಸಂಖ್ಯೆ ಇದೆಯಲ್ಲ, ಇದು 9000ವಾಗಲಿ. ಹಾಗೂ ಪ್ರತಿಯೊಂದು ಮನೆಯಲ್ಲೂ ಕನ್ನಡ ಭಾಷೆ, ತುಳು ಭಾಷೆ, ನಮ್ಮ ದೈವ ಸಂಸ್ಕೃತಿ ಏನುಂಟು, ನಾವು ನಮ್ಮ ಹಿರಿಯರು ಹೊಟ್ಟೆಪಾಡಿಗಾಗಿ ಈ ಕರ್ಮಭೂಮಿಗೆ ಬಂದವರು ಎಷ್ಟು ಚೆನ್ನಾಗಿ ಮಿಳಿತವಾಗಿ ಇಲ್ಲಿಯ ಸಂಸ್ಕೃತಿಯಲ್ಲಿ ಸೇರಿಕೊಂಡಿದ್ದಾರೆ ಅಂದರೆ, ಮಹಾರಾಷ್ಟ್ರಕ್ಕೆ ಒಂದು ಉತ್ತಮ ಕೊಡುಗೆ ನಮ್ಮ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕದಿಂದ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಯಾರನ್ನೇ ತಗೊಳ್ಳಿ, ಬಂದವರು ಎಲ್ಲೇ ಕೆಲಸ ಮಾಡಲಿ, ಅವರು ನೈಟ್ ಸ್ಕೂಲಿಗೆ ಹೋಗಿ ಕಲಿತು ಸಮಾಜಕ್ಕೆ ಒಂದು ಹೊರೆಯಾಗದೆ, ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬೇಕಾದಷ್ಟು ಜನ ಎಲ್ಲ ಸಂಘ ಮುಂಬೈಲಿರುವಂಥ ಎಲ್ಲ ಹೋಟೆಲ್ ಉದ್ಯಮ ಆಗಲಿ, ಬೇರೆ ರಂಗಗಳಲ್ಲಾಗಲಿ ನಮ್ಮ ಕನ್ನಡಿಗರು, ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು ಹಾಗೂ ಮೈಸೂರು ಕರ್ನಾಟಕ ಪ್ರದೇಶದವರೆಲ್ಲರೂ ಶ್ರಮಜೀವಿಗಳು ಹಾಗೂ ಬುದ್ಧಿಜೀವಿಗಳು ಹಾಗೂ ಸಿನ್ಸಿಯರ್ ವರ್ಕರ್ಸ್. ಅದನ್ನು ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತದೆ. ಈ ನಿಮ್ಮ ಎಲ್ಲರ ಸಹಕಾರ ಹಾಗೂ ನಿಮ್ಮೆಲ್ಲರ ಶ್ರಮ ಪೂರ್ಣವಾಗಿ ಸಕ್ಸಸ್ಫುಲ್ ಆಗಲಿ. ಹಾಗೂ ಈ ರೀತಿಯ ಕರ್ನಾಟಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಅಂತ ನಾನು ಭಗವಂತನಲ್ಲಿ ಜೈ ಕರ್ನಾಟಕ ಮಾತೆ ಹೇಳಿ ಆಶಿಸ್ತೇನೆ, ಪ್ರಾರ್ಥಿಸುತ್ತೇನೆ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಭಾರತ್ ಮಾತಾ. ಕನ್ನಡ ಭಾಷೆಯನ್ನು ನಮ್ಮ ಸಂಘದವರು ಯಾವ ರೀತಿ ಉಳಿಸಿಕೊಂಡು ಬಂದ ರೀತಿಯನ್ನು ಹೊಗಳಿಕೆಯೊಂದಿಗೆ ಸನಾತನ ಧರ್ಮವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂದು ಸಭೆಯನ್ನು ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ಮಾಡಿದ ಶ್ರೀಮತಿ ನಳಿನಿ ರಾವ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಗೌರವ ಅತಿಥಿ ಮುಂಬಯಿಯ ತುಳು ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಲೇಖಕ, ಕವಿ ಮಾತ್ರವಲ್ಲದೆ ಉತ್ತಮ ನಾಟಕ ರಚನೆಗಾರ, ರಂಗನಟ ಮತ್ತು ರಂಗ ನಿರ್ದೇಶಕ, ಕಿರಿಯರಿಗೆ ಸದಾ ಮಾರ್ಗದರ್ಶನ ನೀಡುವ ಶ್ರೀಯುತ ನಂದಳಿಕೆ ನಾರಾಯಣ ಶೆಟ್ಟಿಯವರನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ ಎಲ್ರಿಗೂ. ಪನ್ವೇಲ್ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೆ ಎಲ್ಲರಿಗೂ ನಮಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಮಾತಿಗೆ ಕಿವಿಯಾಗಲಿರುವ ತಮ್ಮೆಲ್ಲರನ್ನು ಮೊದಲಾಗಿ ನಾವು ಗೌರವಿಸಬೇಕು. ಯಾಕಂತ ಹೇಳಿದರೆ ಸ್ಟೇಜ್ನಲ್ಲಿ ಮಾತಾಡುವವರು ತುಂಬ ಇರ್ತಾರೆ, ಆದರೆ ಅದನ್ನು ಕಿವಿಯಲ್ಲಿ ಕೇಳುವವರು ತುಂಬ ಕಡಿಮೆ ಇರುವುದು. ಮುಖ್ಯವಾಗಿ ಇಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿದರೆ, ಮೇಡಮ್ ಹೇಳಿದ ಹಾಗೆ ಇದುವರೆಗೆ ನಾನು ಕನ್ನಡ ಇಲ್ಲಿ ನಮ್ಮ ಪನ್ವೇಲ್ ಕನ್ನಡ ಸಂಘ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, 35-36 ವರ್ಷಗಳಿಂದ ಈ ಕನ್ನಡ ಸಂಘ ಇದೆ. ಇಲ್ಲಿ ಕನ್ನಡ ಪರವಾದ ಹಲವಾರು ಕೆಲಸಗಳು ನಡೀತಾ ಇವೆ. ಹಾಗೂ ಒಳ್ಳೆಯ ಪೂರ್ಣ ಬಿಲ್ಡಿಂಗ್ ಇದೆ, ಎಷ್ಟು ಜಾಗ ಇದೆ ಅಂತ ಹೇಳುವಾಗ ತುಂಬ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ನಾವು ತುಳು ಕನ್ನಡಿಗರು ಎಲ್ಲಿ ಹೋದರೂ ಹಿಂದೆ ಉಳಿಯುವುದೇ ಇಲ್ಲ. ಯಾವಾಗಾದರೂ ನಾವು ಮುಂದೆ ಬರೋದೇ
ನಮ್ಮದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನ್ನ ಬಗ್ಗೆ ನಾನು ಹೇಳುವಾಗ ನಾನು 9 ವರ್ಷ ಪ್ರಾಯದಲ್ಲಿ ಮುಂಬೈಗೆ ಬಂದಿದ್ದೇನೆ. ಆಗ ತುಂಬ ಊರಿನಲ್ಲಿ ತುಂಬ ಕಷ್ಟದ ದಿನಗಳು, ನಾವು ಮನೆ ತುಂಬ ಮಕ್ಕಳು. ಆಗ ತಾಯಿಯು ದೈವದ ಮೇಲೆ, ದೇವರ ಮೇಲೆ ಅಲ್ಲ, ನಾವು ಎಲ್ಲ ತುಳುವರು ದೈವವನ್ನು ಮೊದಲಾಗಿ ನಂಬುವವರು, ದೈವದ ಮೇಲೆ ಒಂದು ಭರವಸೆ ಬಿಟ್ಟು ನೀನು ನಿನ್ನ ಹೊಟ್ಟೆಯಾದರೂ ತುಂಬಿಸ್ಕೊಂಡು ಹೋಗು ಮಗ ಅಂತ ಪರವೂರಿಗೆ ಕಳಿಸ್ತಾ ಇದ್ದರು. ಆ ಸಮಯದಲ್ಲಿ ನಾನು ಕೂಡ ಬಂದದ್ದು. ನನ್ನ ಹೊಟ್ಟೆಯನ್ನಷ್ಟೇ ನಾನು ತುಂಬಿಸಿದ್ದು, ಇನ್ನೇನು ಮಾಡಲಿಲ್ಲ. ಊರಿನಲ್ಲಿ ದೊಡ್ಡ ಮನೆ ಅದು ಇದು ಏನು ಮಾಡಲಿಲ್ಲ. ಆದರೆ ಒಂದು ಸಂತೃಪ್ತಿ ಇದೆ ಜೀವನದಲ್ಲಿ. ಮನೆಯವರನ್ನು ನೋಡ್ಕೊಂಡಿದ್ದೇನೆ, ಅಕ್ಕ ತಂಗಿಯವರು ಮದುವೆ ಎಲ್ಲ ಮಾಡಿಸಿದ್ದೇನೆ ಅನ್ನೋದಕ್ಕಂತಲೂ ಎಲ್ಲರೂ ದೈವ ಇಚ್ಛೆಯಿಂದ ಅದು ನಡೆದಿದೆ. ಇನ್ನು ರಂಗಭೂಮಿ ಇದು ನನ್ನ ಒಂದು ಹವ್ಯಾಸ ಅಂತ ಹೇಳುವುದಕ್ಕಿಂತ ಅದನ್ನು ನನ್ನ ರಕ್ತಗತವಾಗಿ ಬಂದಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ತುಂಬ ಸಂತೋಷದ ವಿಷಯ ಅಂದರೆ 3 ಮಂದಿಯವರು ನೀವು ಇಂದು ಕರೆದವರಲ್ಲಿ ಒಬ್ಬರು ಸಂಗೀತ ವಿದ್ವಾಂಸೆ, ಇನ್ನೊಬ್ಬರು ಹೃದಯದ ಬಗ್ಗೆ ತಿಳಿದವರು ಡಾಕ್ಟರ್, ಇನ್ನೊಬ್ಬರು ಕಣ್ಣಿನಲ್ಲಿ ನೋಡುವಂತಹ ನಾಟಕವನ್ನು ಪ್ರದರ್ಶನ ಮಾಡುವ ನನ್ನಂಥವರು. ಈಗ 3 ವಿವಿಧ ಜನಗಳನ್ನು ಇಲ್ಲಿ ಅವರು ಕರೆದಿದ್ದಾರೆ. ನನಗೆ ತುಳುವಿನಲ್ಲಿ ಮಾತಾಡೋದಾದರೆ ತುಂಬ ಮಾತಾಡ್ತಾ ಇದ್ದೆ, ಕನ್ನಡದಲ್ಲಿ ಸ್ವಲ್ಪ ಎಡವಟ್ಟಾಗ್ತಾ ಇದೆ ಮಾತಾಡಲಿಕ್ಕೆ. ಏನಂತ ಹೇಳಿದರೆ, ನಾವು ಕನ್ನಡದಕ್ಕಿಂತ ತುಳುವಿನಲ್ಲಿ ಹೆಚ್ಚು ಬರೆದದ್ದು. ನಾನು ಕನ್ನಡ ಮಾತಾಡ್ತೇನೆ, ಕನ್ನಡ ನಾಟಕನೂ ಬರೆದಿದ್ದೇನೆ. ಒಂದು ನಾಟಕ ಅಂತೂ ಈಗ ಬಿಸಿಲು ಬೆಳೆದಿಂಗಳು ಅಂತ ನಾವು ನೀನಾಸಂನಲ್ಲಿ ಆಡಿ ಬಂದಿದ್ದೇವೆ. ನೀನಾಸಂ ಅಂತ ಹೇಳಿದರೆ ಅದು ರಂಗಭೂಮಿಯ ಒಂದು ದೊಡ್ಡ ಒಂದು ಸಂಸ್ಥೆ. ನೀನಾಸಂ ಅಂತ ಹೇಳಿದರೆ ರಂಗಾಯಣ, ನೀನಾಸಂ ಎಲ್ಲ ಅಲ್ಲಿ ಎಲ್ರಿಗೂ ಪ್ರವೇಶ ಸಿಗುವುದಿಲ್ಲ. ಮುಂಬೈ ಅಂತ ಒಂದು ಮಹಾನಗರದಿಂದ ಒಂದು ಕನ್ನಡ ನಾಟಕವನ್ನು ಅಲ್ಲಿ ಕರೆಸಿ ಮಾಡಿಸಿದ್ದಾರೆ ಅಂತ ಹೇಳಿದರೆ ಅದು ನಮಗೆ ದೊಡ್ಡ ಗೌರವ ಅಂತ ನಾವು ಭಾವಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಮುಂಬೈಯಲ್ಲಿ ಹಲವಾರು ಕನ್ನಡ ತುಳು ನಾಟಕಗಳಿವೆ. ಆದರೆ ಸಾಗರಕ್ಕೆ ಹೋಗಿ ನಾವು ನಾಟಕ ಮಾಡಿದ್ದು ನಮ್ಮ ಒಂದು ತಂಡ ಅಂತ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾಟಕ ಮಾಡಿ ಆಮೇಲೆ ಅಲ್ಲಿ ಎಲ್ಲರಿಂದೂ ನಾವು ಹೊಗಳಿಗೆ ಪಡೆದಿದ್ದೇವೆ. ಅದರೊಟ್ಟಿಗೆ ಮೊನ್ನೆ ಉಡುಪಿಯಲ್ಲಿ ನಡೆದಂತಹ ಕವಿ ಮುದ್ದಣ್ಣ ಸ್ಮಾರಕ ಸ್ಪರ್ಧೆಯಲ್ಲಿ ನಾನೇ ಬರೆದಂತಹ ಒಂದು ಕನ್ನಡದಲ್ಲಿ ನಾಟಕ ಇತ್ತು, ಅದನ್ನು ತುಳುವಿನಲ್ಲಿ ತರ್ಜುಮೆ ಮಾಡಿ ನಾನು ಬರೆದಿದ್ದೇನೆ, ಸಾಕ್ರೆಟಿಸ್ ಅಂತ. ಆ ನಾಟಕಕ್ಕೆ 3rd ಪ್ರೈಸ್ ಹಾಗೂ 9 ಎಕ್ಸ್ಟ್ರಾ ಪ್ರೈಸ್ಗಳೆಲ್ಲ ಬಂದಿದೆ. ಇದು ಮುಂಬೈ ರಂಗಭೂಮಿಗೆ ಸಂದ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತೇಳಿದರೆ ನಮಗೆ ಭಾಷೆ ಮುಖ್ಯವಾಗಿರುತ್ತದೆ. ಅದೇ ಒಂದು ಕುವೆಂಪುರವರು ಹೇಳಿದ ಒಂದು ಮಾತು ನೆನಪು ಬರ್ತದೆ, ಕನ್ನಡ ಎನೆ ಕುಣಿದಾಡುವುದೆನ್ನ ಮನ, ಕನ್ನಡ ಎನೆ ಕಿವಿ ನಿಮಿರುವುದು. ಯಾವಾಗ ನಾವು ಟ್ರೈನ್ನಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ, ತುಂಬ ರಶ್ ಇರ್ತದೆ. ಎಲ್ಲಾದರೂ ಒಬ್ಬರು ತುಳು ಮಾತಾಡಿದರೆ, ಇಲ್ಲಾಂದರೆ ಒಬ್ಬ ಕನ್ನಡ ಮಾತಾಡಿದರೆ ನಮ್ಮ ಕಿವಿ ನೆಟ್ಟಗಾಗ್ತದೆ, ಒಮ್ಮೆ ಇಣಿಕಿ ನೋಡ್ತೇವೆ. ಅಂದರೆ ನಮ್ಮ ಒಂದು ಆ ಮನಸ್ಸಿನ ಒಂದು ಆಕರ್ಷಣೆ ಏನಿದೆ ಅದು ಅಲ್ಲಿವರೆಗೆ ನಮ್ಮ ಎಳೀತದೆ ನಮ್ಮನ್ನು. ಅಂದರೆ ಅಷ್ಟು ನಮಗೆ ಭಾಷೆಯ ಮೇಲೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅಷ್ಟು ಪ್ರೀತಿ, ಅಷ್ಟು ಮಮತೆ ಇದೆ. ಹಾಗೆ ಇಲ್ಲಿ ಬಂದವರು 30-35 ವರ್ಷಗಳ ಹಿಂದೆ ಬಂದವರು ನಮ್ಮದು ಏನಾದರೂ ಮಾಡಬೇಕು, ನಾವೆಲ್ಲರೂ ಒಟ್ಟಾಗಬೇಕು, ನಮ್ಮೊಂದು ಒಗ್ಗಟ್ಟು ಇರಬೇಕು ಅಂತ ಒಂದು ಯೋಚಿಸಿ ಇಲ್ಲಿ ಒಂದು ಸಂಸ್ಥೆಯನ್ನು, ಕನ್ನಡ ಸಂಸ್ಥೆಯನ್ನು ಕಟ್ಟಿ ಇದು ಇಷ್ಟು ಬೆಳೆದಿದೆ ಅಂತ ಹೇಳುವಾಗ ನಿಜವಾಗಿಯೂ ಇದು ಅವರನ್ನು ಅಭಿನಂದಿಸಬೇಕು. ಯಾರು ಇದಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ, ಯಾರು ಅದನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರನ್ನು ನಾವು ಗೌರವಿಸಬೇಕು, ಅವರನ್ನು ಮರೆಯಬಾರದು. ಅಂಥವರನ್ನು ನಾವು ಇಲ್ಲಿ ಕರೆದು ಗೌರವಿಸಬೇಕು. ಯಾಕಂತೇಳಿದರೆ ಅವರು ಅಂದು ಹಾಕಿದ ಅಡಿಪಾಯ ಏನಿದೆ ಇಂದು ಅದು ಹೆಮ್ಮರವಾಗಿ ಬೆಳೆದಿದೆ, ಅದನ್ನು ನಾವು ಗೌರವಿಸಲೇಬೇಕು. ಅದರೊಟ್ಟಿಗೆ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಮೊದಲಾಗಿ ನಮ್ಮ ಆತ್ಮೀಯ ಮಿತ್ರರಾದ ಗುರು ಶೆಟ್ಟಿಯವರಿಗೆ ಹಾಗೂ ನಮ್ಮ ಭಾಸ್ಕರ್ ಶೆಟ್ಟಿಯವರು, ಎಲ್ಲರೂ ನಮ್ಮವರೇ, ಯಾರಂತ ಹೇಳೋದು ಎಲ್ಲರೂ ನಮ್ಮವರೇ. ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸರಳ ಜೀವನವನ್ನು ತಮ್ಮದಾಗಿಸಿಕೊಂಡ ಶ್ರೀಯುತ ನಾರಾಯಣ ಶೆಟ್ಟಿ ನಂದಳಿಕೆಯವರನ್ನು ಒಬ್ಬ ಉತ್ತಮ ವಾಗ್ಮಿ ಎಂದರೆ ತಪ್ಪಲ್ಲ. ಇಂದು ನಿಮ್ಮ ಅಭಿಪ್ರಾಯಗಳನ್ನು ಕೇಳುವ ಅವಕಾಶ ನಮಗೆ ಸಿಕ್ಕಿತು. ನಿಮ್ಮ ಕಲೆ ಸಾಹಿತ್ಯದ ಅಭಿಪ್ರಾಯಗಳು ನಮ್ಮ ಕಣ್ಣುಗಳನ್ನು ಹೊಸ ಸಾಧ್ಯತೆಗಳಿಗೆ ತೆರೆದಿವೆ ಎನ್ನುವುದರಲ್ಲಿ ತಪ್ಪಲ್ಲ. ಶ್ರೀಯುತರಿಗೆ ಧನ್ಯವಾದಗಳು.
ನಮ್ಮ ಕರೆಯೋಲೆಗೆ ಓಗೊಟ್ಟು ಆತ್ಮೀಯವಾಗಿ ಆಗಮಿಸಿದ ಇಂದಿನ ಸಭೆಯ ಮುಖ್ಯ ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರನ್ನು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಿಶಿರ್ ಶೆಟ್ಟಿ, ಮುಂಬೈ ಶೆಟ್ಟರು. ಈ ಮುಂಬೈ ಶೆಟ್ಟರು ಆದಮೇಲೆ ನಮ್ಗೆ ಕನ್ನಡ ಬರೋದಿಲ್ಲ, ತುಳು ಬರ್ತದೆ, ಬಟ್ ಕನ್ನಡ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೆಂದರೆ ಅದಕ್ಕೆ ನಾನು ಎಲ್ಲರೂ ಗೆಸ್ಟ್ ಎಷ್ಟು ಚಲೋ ಕನ್ನಡ ಮಾತಾಡ್ತಾರೆ, ಅದು ನಮಗೆ ಆಮೇಲೆ ಮಾತಾಡಲಿಕ್ಕೆ ಆರಂಭ ಬರೋದಿಲ್ಲ. ಬಟ್ whatever little Kannada I know, it's because of Hubli, KMC Hubli. It's a government college there. ನಾನು ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೆ, ಬಾಕಿ ಎಲ್ಲ ಸ್ಟಡೀಸ್ ಮುಂಬೈಯಲ್ಲಿ ಮಾಡಿದ್ದೆ. ಐ ಆಮ್ ಅ ಕ್ಯಾನ್ಸರ್ ಸರ್ಜನ್. ಕ್ಯಾನ್ಸರ್ ಸರ್ಜನ್ ಪನ್ ರೇತ್ ಸುಲಭ ಆತ, ಕ್ಯಾನ್ಸರ್ದ ಆಪ್ರೇಷನ್ ಮಲ್ಪುವೇರ್ ಎತ್ತು ಪೇಷಂಟ್ಸ್ ಆತ. ಐ ಥಿಂಕ್ ನಿಯರ್ಲಿ 15,000 ಪೇಷಂಟ್ಸ್ ಆಪ್ರೇಷನ್ ಮಾಡಿದೆ. ಹಾಂ, ಹಿಂದಿಟ್ಟು ಪನ್ನೋಡೆ ಏನು ನೆನೆದು ಪನ್ನೋಡಪ್ಪ ನಿಂಗೆ ಇತ್ತು ಮಲ್ತಾ ಇಡ್ಬೇಕ. ಒಂಜಿ ಕ್ಲಿಯರ್ ಉಂಡು, ಕ್ಯಾನ್ಸರ್ ಇಂಡಿವಿಜುವಲ್ಗೆ ಆಪಿನತ್ತೆ, ಫುಲ್ಲು ಫ್ಯಾಮಿಲಿಗೆ ಆಪಿನ. ಇಟ್ ಈಸ್ ನಾಟ್ ಈಸಿ. ವರ ಡಯಾಗ್ನೋಸಿಸ್ ಆಯ್ಡ್ಬೇಕ, ಆಯ್ತಾ ಟ್ರೀಟ್ಮೆಂಟ್, ಆಪ್ರೇಷನ್, ಕೆಮೊಥೆರಪಿ ಮಸ್ತ್ ಪೇನ್ಫುಲ್ ಉಪ್ಪುಂಡು. ಇದು ಪೇನ್ಫುಲ್ ಉಪ್ಪುಂಡು ಕಿ ಅಕ್ಲೆಗ್ ತುಳು हिंदी अच्छा सॉरी. तो प्रॉब्लम ऐसा है कि कैंसर इज़ नॉट इजी टू ट्रीट. Neglect is one of the worst problems we all face. Delay. मेरे को कैंसर हो नहीं सकता, मैंने कोई ख़राब काम ही नहीं किया है, दूसरे को होएगा चाहिए. तो इंडिया में 60% ब्रेस्ट कैंसर्स स्टेज 3 में आते हैं. क्यों? ऐसा नहीं कि डायग्नोसिस नहीं हो रहा है. जस्ट एवरी लेडी, स्पेशली हमारे गांव के लेडीज़ नो, उनका प्रॉब्लम क्या है कि उनके लिए सबसे इम्पोर्टेंट उनका फैमिली है. उनके हस्बैंड, बेटा, बेटी, उनका एजुकेशन, स्कूल, एग्ज़ाम. हस्बैंड बीमार रहेगा तो 4 गाली देगा, ठीक हो जा, घर पे जाओ करके, काम पे जाओ. बच्चे लोग को बीमार करेगा, सब प्रायोरिटी छोड़ते हैं. खुद को रहेगा तो बोलते बाद में जाते हैं, अगले हफ्ते जाते हैं. एंड दिस इज़ अ जेन्युइन प्रॉब्लम. डिले, बाद में देखते हैं ना, ये इनका एग्ज़ाम होने दो, उसके बाद डॉक्टर के पास जाएगा. दूसरा एक प्रॉब्लम है कि डॉक्टर के पास जाएंगे तो अगर वो कैंसर बोलेगा तो. ये अवॉइडेंस के वजह से आज जो भी कैंसर्स इंडिया में दिख रहे हैं स्टेज 3 में दिखाई दे रहे हैं. अगर हमें कैंसर को ट्रीट करना है अच्छे से तो ये स्टेज 1 में पकड़ना है. कैंसर एक मेडिकल डिजीज़ है. एक कैंसर डॉक्टर ऑपरेशन कर सकता है, कीमो दे सकता है, काफ़ी कुछ कर सकता है, बट जब तक कर्नाटक का संघ जैसा कम्युनिटी है, फ्रेंड्स, फैमिलीज़, mentally, physically, sometimes financially, I know so many patients he has sent to me. जब कलेक्टिव एफर्ट आता है ना तो पेशेंट्स का ट्रीटमेंट होता है. एंड जागरूकता, that is so very important that we should be aware. It's your body, अपना बॉडी है. ऐसा नहीं कि बॉडी जाके चेंज कर सकते हैं ना. गाड़ी ठुक गया, अच्छे से चेंज कर सकता है, बॉडी नहीं चेंज कर सकता. सो गाड़ी में अच्छा पेट्रोल डालो, अच्छा मेंटेन करो, सब ठीक हो जाता है. थैंक यू कर्नाटक संघ. ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು.
ಕ್ಯಾನ್ಸರ್ ರೋಗದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮಗೆ ಲಭಿಸಿದ ಇಂದಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇಂದು ಕರ್ನಾಟಕ ಸಂಘ ಉನ್ನತ ಮಟ್ಟದಲ್ಲಿ ಬೆಳೆದು ನಿಂತಿದೆ ಎಂದರೆ ಇದಕ್ಕೆ ನಿರಂತರವಾಗಿ ಸಹಕರಿಸುವ ದಾನಿಗಳು ಮತ್ತು ನೆರೆಹೊರೆಯ ಸಂಘ ಸಂಸ್ಥೆಗಳ ಮಾರ್ಗದರ್ಶನ ಇವರೆಲ್ಲರನ್ನು ನಮ್ಮ ಸಂಘದ ವತಿಯಿಂದ ಗೌರವಿಸಬೇಕಾಗಿ ಶ್ರೀಯುತ ಸತೀಶ್ ಶೆಟ್ಟಿ ಅವರಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಸಂಘ ಕಟ್ಟಿ ಬೆಳೆಸಿದ್ದೇವೆ. ಅದನ್ನು ಒಳ್ಳೆಯ ರೀತಿಯ ಅಭಿವೃದ್ಧಿಯಾಗಿ ಆ ರಥದ ಹಗ್ಗವನ್ನು ಎಳೆಯುವವರು ನೀವು, ಪ್ರೋತ್ಸಾಹಕರು, ದಾನಿಗಳು ಮತ್ತು ಪೋಷಕರು. ಇಂತಹ ಸಂದರ್ಭದಲ್ಲಿ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಕೆಲವು ದಾನಿಗಳನ್ನು ಹಾಗೂ ನೆರೆಹೊರೆಯ ಸಂಘ ಸಂಸ್ಥೆಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ಅದರಲ್ಲಿ ನಾನು ನಮ್ಮ ಪನ್ವೇಲ್ ಪರಿಸರದ ಎಲ್ಲ ಹೋಟೆಲ್ ಮಾಲೀಕರ ಮತ್ತು ಚಾಲಕರ ಪರವಾಗಿ ಹಿರಿಯ ಹೋಟೆಲ್ ಉದ್ಯಮಿಯಾದ ಶ್ರೀಯುತ ಸದಾನಂದ ಶೆಟ್ಟಿ ಸ್ವಾಮಿಯವರನ್ನು ವೇದಿಕೆ ಕರೀತಾ ಇದ್ದೇನೆ. ದಯಮಾಡಿ ನೀವು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಕಾರ್ಯಾಧ್ಯಕ್ಷರಾದ ಮತ್ತು ಇಂದಿನ ಸಭಾಧ್ಯಕ್ಷರಾದ ಸಂತೋಷ್ ಶೆಟ್ಟಿಯವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಸುಮಾರು 34 ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ಸ್ಥಾಪಕಾಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಹಂಸರಾಜ್ ಬಾಟೆ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಬೆಳೆಸಿದಂತಹ ಈ ಸಂಸ್ಥೆಯನ್ನು ನಡೆಸಿದಂತಹ ನಮ್ಮ ಇನ್ನೋರ್ವ ಹಿತೈಷಿ ಬೆಟ್ರಾಯ್ ಸರ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಪರಿಸರದ ಒಂದು ಧಾರ್ಮಿಕ ಸಂಸ್ಥೆ ಬೃಂದಾವನ ಬಾಬಾ ಅಯ್ಯಪ್ಪ ಭಕ್ತವೃಂದ ಮತ್ತು ಬೃಂದಾವನ ಬಾಬಾ ಭಜನಾ ಮಂಡಳಿ ಇಲ್ಲಿಯ ಪದಾಧಿಕಾರಿಯಾದ ಶ್ರೀಯುತ ರತ್ನಾಕರ್ ಶೆಟ್ಟಿ ಅವರಿದ್ದರೆ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿಯಾದ ಶ್ರೀಮತಿ ಆಶಾ ಶೆಟ್ಟಿ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ನೆರೂಲ್ನ ಶನಿ ಮಂದಿರದಲ್ಲಿ ಕಾರ್ಯಕರ್ತನ ಮಾಡ್ತಿರುವಂತಹ ಶ್ರೀಮತಿ ರೂಪಾ ಶೆಟ್ಟಿಯವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಸಂಘ ಮುಂಬಯಿಯ ರೀಜನಲ್ ಕಮಿಟಿ ನವಿ ಮುಂಬಯಿಯ ಮಾಜಿ ಮಹಿಳಾ ಅಧ್ಯಕ್ಷರಾದ ವೀಣಾರವರು ಬಂದು ದಯಮಾಡಿ ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ತುಳು ಕನ್ನಡ ವೆಲ್ಫೇರ್ ಅಸೋಸಿಯೇಷನ್ ಕಾಮೋಟೆ ಇದರ ಪದಾಧಿಕಾರಿಗಳು ಯಾರಿದ್ದರೆ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತುಳು ಕನ್ನಡ ವೆಲ್ಫೇರ್ ಅಸೋಸಿಯೇಷನ್ ಕಾಮೋಟೆ. ಅದೇ ರೀತಿ ಕಾರ್ಗರ್ ಕರ್ನಾಟಕ ಸಂಘದ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಗರ್ ಕರ್ನಾಟಕ ಸಂಘ. ಕಾರ್ಗರ್ ತಂಡದ ಅಧ್ಯಕ್ಷರಾದ ಯೋಗೇಶ್ ಕೊಟ್ಟಾರಿ ಅವರು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಅತಿಥಿಗಳಾದಂತಹ ಶ್ರೀಮತಿ ನಳಿನಿ ಅವರ ಯಜಮಾನರು ಸಹ ಇಲ್ಲಿದ್ದಾರೆ. ದಯಮಾಡಿ ನೀವು ಸಹ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಕೋಣ್ಗಾಂವ್ ಪರಿಸರದ ಯಾರಾದರೂ ಹೋಟೆಲ್ ಉದ್ಯಮಿಗಳಿದ್ದಾರೆ ದಯಮಾಡಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ಕೋಣ್ಗಾಂವ್ ಪರಿಸರ. ದಿವಾಕರಣ್ಣ ವಾಶಿ ಕರ್ನಾಟಕ ಸಂಘದ ಪದಾಧಿಕಾರಿಗಳಿದ್ದರೆ ದಯಮಾಡಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಾಶಿ ಕರ್ನಾಟಕ ಸಂಘ. ಕಾಂದೇಶ್ವರ ಅಯ್ಯಪ್ಪ ಭಕ್ತವೃಂದದ ಪದಾಧಿಕಾರಿಗಳು ದಯಮಾಡಿ ಬಂದು ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ಕಾಂದೇಶ್ವರ ಅಯ್ಯಪ್ಪ ಭಕ್ತವೃಂದ. ಅದೇ ರೀತಿ ಕಲಂಬೋಲಿ ಅಯ್ಯಪ್ಪ ಭಕ್ತವೃಂದ ಅವರು ದಯಮಾಡಿ ಬೇಗ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ಕಲಂಬೋಲಿ ಅಯ್ಯಪ್ಪ ಭಕ್ತವೃಂದ. ಪೋವೈ ಕರ್ನಾಟಕ ಸಂಘದ ಪದಾಧಿಕಾರಿಗಳಿದ್ದಾರೆ ದಯಮಾಡಿ ಬಂದು ಗೌರವವನ್ನು ಸ್ವೀಕರಿಸಬೇಕು. ನಾವು ಅವರಿಗೆ ಆಮಂತ್ರಣವನ್ನು ಕಳಿಸಿದ್ದೇವೆ. ನಮ್ಮ ಗಮನಕ್ಕೆ ಬಾರದಿದ್ದರೆ ಖಂಡಿತ ಬಂದು ಅವರು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನವಿ ಮುಂಬೈ ಬಂಡ್ ಸಂಘದ ರೀಜನಲ್ ಕಮಿಟಿಯ ಗೌರವ ಪ್ರದಾನ ಕಾರ್ಯದರ್ಶಿಯ ಅಧ್ಯಪಾಡಿ ಬಾಲಕೃಷ್ಣ ಶಿ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಧ್ಯಪಾಡಿ ಬಾಲಕೃಷ್ಣ ಶೆಟ್ಟಿಯವರು. ಅದೇ ರೀತಿ ಕಪೋಲಿ ಪರಿಸರದ ಹೋಟೆಲ್ ಉದ್ಯಮಿ ಹಾಗೂ ನಮ್ಮ ಒಬ್ಬ ಹಿತೈಷಿ ಕೊಡುಗೈದಾನಿಯಾದ ಶ್ರೀ ಗಂಗಾಧರ್ ಆಳ್ವರವರು ದಯಮಾಡಿ ಬಂದು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕ್ಷಮಿಸಿ, ನಮ್ಮ ಗಮನಕ್ಕೆ ಬಾರದೆ ಸಭೆಯಲ್ಲಿ ಯಾವುದಾದರೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿದ್ದರೆ ಅವರಿಗೂ ಹಾಗೆ ತಮ್ಮೆಲ್ಲರಿಗೂ ಹೃದಯಾಂತರಾಳದಿಂದ ಒಂದೇ ಮಾತಿನಲ್ಲಿ ಗೌರವವನ್ನು ಸೂಚಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಕ್ಷಮಿಸಿ. ಇಂದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಾಟಕದಲ್ಲಿ ನಮಗೆ ಸಂಗೀತವನ್ನು ಕೊಡುವಂತಹ ಶ್ರೀಕಾಂತ್ ಸೂಡ ದಯಮಾಡಿ ವೇದಿಕೆ ಬಂದ ಗೌರವವನ್ನು ಸ್ವೀಕರಿಸಿ. ಅದೇ ರೀತಿ ಇಂದು ನಮಗೆ ಉತ್ತಮ ಸೌಂಡ್ ಆ್ಯಂಡ್ ಲೈಟ್ ಒದಗಿಸಿದಂಥ ದಿನೇಶ್ರವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡುತ್ತಿರುವಂತಹ ಹಾಗೂ ಫೋಟೋಗ್ರಫಿಯಲ್ಲಿ ನಮಗೆ ಸಹಕರಿಸಿರುವಂತಹ ಶ್ರೀಯುತರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಶಾಂಭವಿ ಸುದ್ದಿವಾಹಿನಿ. ಅದೇ ರೀತಿ ಬಂಟ ಮಹಿಳಾ ಯಕ್ಷಕಲಾ ಕೇಂದ್ರದ ಸುಮಂಗಳಕ್ಕನವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರಿಗೂ ಹೃದಯಾಂತರಾಳದಿಂದ ಗೌರವವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಗೌರವಾರ್ಪಣೆ ಪ್ರಸ್ತುತಪಡಿಸಿದ ಶ್ರೀಯುತ ಸತೀಶ್ ಶೆಟ್ಟಿಯವರಿಗೆ ಧನ್ಯವಾದಗಳು. ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ದಾನಿಗಳಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಈಗ ಸಂಘದ ಗೌರವ ಅಧ್ಯಕ್ಷರಾದ ಹಾಗೂ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಜನಸೇವಕ ನಮ್ಮ ಆತ್ಮೀಯ ಮಾಜಿ ನಗರಸೇವಕರಾದ ಶ್ರೀಯುತ ಸಂತೋಷ್ ಜಿ ಶೆಟ್ಟಿಯವರಿಂದ 2 ಮಾತುಗಳು. ಬೇಡ 34ನೇ ವಾರ್ಷಿಕ ಮಹೋತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಮಿತ್ರರಾದಂಥ ನಮ್ಮ ನ್ಯೂ ಬಾಂಬೆಯಲ್ಲಿ ಒಬ್ಬ ತುಂಬ ಹೆಸರುವಾಸಿಯಾದಂಥ ಡಾಕ್ಟರ್ ಶಿಶಿರ್ ಶೆಟ್ಟಿಯವರೇ, ಮತ್ತೊಬ್ಬರು ನಮ್ಮ ಮಹಾರಾಷ್ಟ್ರದಲ್ಲಿ ಸಾಹಿತಿ ಮತ್ತು ರಂಗಭೂಮಿಯಲ್ಲಿ ಒಳ್ಳೆ ಹೆಸರು ಮಾಡಿದಂಥ ನಮ್ಮ ಶ್ರೀ ನಾರಾಯಣ್ ಶೆಟ್ಟಿ ನಂದಲಿಕೆ ಅವರೇ, ಮತ್ತೊಬ್ಬರು ಶ್ರೀಮತಿ ನಳಿನ್ ರಾವ್. ಇವರು ಸಾಹಿತ್ಯದಲ್ಲಿ ತುಂಬ ಹೆಸರು ಮಾಡಿದಂಥವರು. ಅಂಥ 3 ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಕರ್ನಾಟಕ ಸಂಘದ ಸದಸ್ಯರಾದಂಥ ಎಲ್ಲರೂ ಮತ್ತು ನಮ್ಮ ಪ್ರೀತಿಯ ಪನ್ವೇಲ್ ಪರಿಸರ ಕನ್ನಡದ ಬಾಂಧವರಿಗೆ, ಅಕ್ಕ ತಂಗಂದರಿಗೆ ಪ್ರೀತಿಯ ನಮಸ್ಕಾರಗಳು. ನಮ್ಮ ಇಲ್ಲಿ ನೋಡುವಾಗ ಕರ್ನಾಟಕ ಸಂಘದಲ್ಲಿ ನಾವು 900 ಸದಸ್ಯರಿದ್ದೇವೆ. ಇಲ್ಲಿ ಈಗ ನೋಡುವಾಗ ಒಂದು 250 ಕೂಡ ಜನ ಇಲ್ಲ. ನಾವೊಂದು ಮೋದಿ ಮತ್ತು ಯೋಗಿಯವರ ಒಂದು ಭಾಷಣವನ್ನು ನಿಮಗೆ ನೆನಪು ಮಾಡ್ತೀವಿ. ನಾವು ಎಷ್ಟು ಬಟ್ಟೆಗತು ಕಟೆಗ ಅಂಥ ಪರಿಸ್ಥಿತಿಗೆ ನಾವು ಪನ್ವೇಲ್ನಲ್ಲಿ ಬಂದು ನಿಲ್ಬೋದು. ನಾವು ಎಷ್ಟು ಒಟ್ಟಾಗಿದ್ದೇವೆ ಎಷ್ಟು ಒಟ್ಟಾಗಿ ಇದ್ದರೆ ನಮ್ಮ ಕರ್ನಾಟಕ ಸಂಘ ನಾವು ಕೂಡ ಒಂದು ಉತ್ತಮ ಮಟ್ಟಿಗೆ ಬೆಳೆಯಬಹುದು. ನಮ್ಮ ಪನ್ವೇಲ್ ನಗರ ಅಂದರೆ ಈಗ ಮುಂಬೈಗಿಂತ ಅತಿ ವೇಗದಲ್ಲಿ ಅಭಿವೃದ್ಧಿ ಹೊಂದುವಂಥ ನಗರ.
ಈಗ ಮಾರ್ಚ್ 18ಕ್ಕೆ ನಮ್ಮ ಇಂಟರ್ನಲ್ಸ್ ಏರ್ಪೋರ್ಟ್ ಚಾಲಾಗ್ತಾ ಉಂಟು. ನಮ್ಮ ಪೂರ ಮಹಾರಾಷ್ಟ್ರದಲ್ಲಿಯೇ ಮಹಾರಾಷ್ಟ್ರ ಅಲ್ಲ, ಪೂರ ದೇಶದಲ್ಲಿ 70% ಕಸ್ಟಮ್ ನಮ್ಮ ಪನ್ವೇಲ್ನ ಉರನ್ ಪೋರ್ಟ್ನಿಂದ ಬರ್ತಾ ಉಂಟು. ಮತ್ತೊಂದು ಅಟಲ್ ಸೇತು ಮುಂಬೈಗೆ ನಮಗೆ ಮೊದಲು ವಾಸಿಯಿಂದಾಗಿ ಚೆಂಬೂರಾಗಿ ಹೋಗಲಿಕ್ಕೆ 2 ಗಂಟೆ ತಾಗ್ತಾ ಉಂಟು. ಈಗ 40 ನಿಮಿಷದಲ್ಲಿ ನಾವು ಮುಂಬೈ ಅಂತದಂಥ ಒಂದು ಮಂತ್ರಾಲಯ ಇರ್ಬೋದು, VT ಇರ್ಬೋದು, 40 ಮಿನಿಟ್ನಲ್ಲಿ ಹೋಗಿ ನಾವು ಮುಟ್ತೇವೆ. ಅಂಥ ಏರಿಯಾದಲ್ಲಿದ್ದೇವೆ ನಾವು. ಮುಂಬೈ ಮಹಾನಗರದಲ್ಲಿಯೇ ಇದ್ದೇವೆ ನಾವು. ಅಂಥ ನಮ್ಮ ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವಾಗ ನಮಗೆ ಬರಲಿಕ್ಕೆ ಸಮಯ ಸಿಗುವುದಿಲ್ಲ. ಅಂಥ ಕರ್ನಾಟಕ ಸಂಘದ ಪ್ರೀತಿಯ ಬಂಧುಗಳೇ, ನಾವೆಲ್ಲ ಒಟ್ಟಿಗಾಗಿ ಈ ಕರ್ನಾಟಕ ಸಂಘದ ಮತ್ತು ನಮ್ಮವರ ಅಭಿವೃದ್ಧಿಗೆ ಒಂದು ದಿನ ಆದರೂ ಇಲ್ಲಿ ಬಂದು ಏನಾದರೂ ಒಂದು ವಿಚಾರ ನಾವೆಲ್ಲ ಇಲ್ಲಿ ಬಂದು ಕೊಟ್ಟಿದ್ರೆ ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ ನಮಗೆ. ಇಲ್ಲಿ ಹೀಗೆ ಆಗ್ತಾ ಉಂಟು, ಹಾಗೆ ಆಗ್ತಾ ಉಂಟು, ನಾವು ಯಾರು ಕೂಡ ಒಟ್ಟಾಗೋದಿಲ್ಲ. ನಾನು ಯಾವಾಗಲೇ ಹೇಳ್ತೇನೆ, ನಾವೊಂದು ಪೂಜೆ ಎಲ್ಲ ಇಟ್ಟರೆ ಬೆಳಿಗ್ಗೆ ಪೂಜೆಗೆ ಯಾರು ಬರುವುದಿಲ್ಲ, ಮಧ್ಯಾಹ್ನದ ಊಟದ ಟೈಮಿಗೆ ಎಲ್ಲ ಜನ ಬರ್ತಾರೆ, ಫುಲ್ ಆಗ್ತಾರೆ ಆವಾಗ. ಅಂಥ ಪರಿಸ್ಥಿತಿ ಅದು ಕೂಡ ಎಂತಕ್ಕೆ, ಇದು ರತ್ನಾಕರಣ ಹೇಳಿದ್ರು, ಸದಾನಂದ, ಅಂಥ ಪರಿಸ್ಥಿತಿ ಈಗ ಆಗಲ್ಲ. ನಿಮ್ಮ ಮನಸ್ಸಿನಿಂದ ನೀವು ಕರ್ನಾಟಕ ಸಂಘದ ಸಭಾ ಕಾರ್ಯಕ್ರಮ ಮತ್ತು ಇಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಯಾವುದು ಎಲ್ಲದಕ್ಕೂ ನಿಮ್ಮ ಸ್ವಂತ ಮನಸ್ಸಿನಿಂದ ಬಂದು ನಾವು ಫೋನ್ ಮಾಡಿದೆ, ನಿಮಗೆಲ್ಲ ಪೇಪರ್ನಲ್ಲಿ ಆಗ್ತದೆ, ಇನ್ವಿಟೇಷನ್ ಬೆತ್ತೆ, ವಾಟ್ಸಪ್ನಲ್ಲಿ ಎಲ್ಲ ಗೊತ್ತಾಗ್ತದೆ. ನೀವು ಸ್ವಂತ ಬರಬೇಕು, ನಾವು ಕರೆದು ಬರೋದು ಬೇಡ. ಕರೆದಂತಕ್ಕೆ ಬರೋದು, ನಾವು ಕರೆದು ಬಂದರೆ ಏನಾಗ್ತದೆ, ಅವರಿಗೊಂದು ಮುಖ ತೋರಿಸಿ ಹೋಗುವ ಅಂಥ ಪರಿಸ್ಥಿತಿ ಅಲ್ಲ. ನಮ್ಮ ಸ್ವಂತ ಮನಸ್ಸಿನಿಂದ ನಮ್ಮ ಸಂಘ, ನಾವಿರುವಂಥ ಊರು, ನಾವೆಲ್ಲರೂ ಒಟ್ಟಿಗೆ ಇದ್ದರೆ ನಮಗೆ ತುಂಬ ಒಂದು ಏನಾದರೂ ಒಂದು ಕೆಲಸ ಆಗ್ತದೆ ಉಂಟು. ನಾನು ಹೇಳ್ತೇನೆ, ಕೊರೋನಾದ ಟೈಮಲ್ಲಿ ನಿಮ್ಮನ್ನು ಯಾರೂ ಕೇಳುವವರು ಇರಲಿಲ್ಲ. ಅಂಥ ಸಮಯದಲ್ಲಿ ನಮಗೆ ಒಂದು ಸೇವಾ ರೂಪದಲ್ಲಿ ಕರ್ನಾಟಕ ಸಂಘ ನಮ್ಮ ಸೇವೆ ಮಾಡಿದೆ. ಇಲ್ಲಿ ಕೊರೋನಾದ ಟೈಮ್ನಲ್ಲಿ 1 ಲಕ್ಷ ವ್ಯಾಕ್ಸಿನೇಷನ್ ಆಗಿದೆ ಅಣ್ಣ, 1 ಲಕ್ಷ ಅಂತ ಎಲ್ಲ ನಮ್ಮ ಆಜುಬಾಜು ನಾವೆಲ್ಲ ಎಲ್ಲ ಕರ್ನಾಟಕ ಸಂಘ ಈಗ ಹೇಳ್ತಿದ್ದು, ನಾವು ಚೆಂಬೂರಿನಿಂದ ನಮ್ಮ ಊರಿನವರನ್ನು ಕರೆದಿದ್ದೇವೆ, ವಾಶಿಯಿಂದ ಅಂಥ ಒಂದು ನಮ್ಮ ಸಂಘ ಉಂಟಂತ ಅದೊಂದು ಸೇವೆ ನಮಗೆ ಸಿಕ್ಕಿದೆ. ಮತ್ತೊಂದು, ಇಲ್ಲಿ ನಾವು ಕೊರೋನಾದ ಟೈಮಿಗೆ ನಿಮಗೆ ಮೆಡಿಸಿನ್ ಎಲ್ಲ ಸಿಗ್ತಿರಲಿಲ್ಲ. ನಮ್ಮ ಮಹಾನಗರ ಪಾಲಿಕೆ ಬದಿಯ ಸೀನಿಯರ್ ಸಿಟಿಜನ್ನಲ್ಲಿ ನಿಮಗೆ ಅದು ಕೂಡ ವ್ಯವಸ್ಥೆ ಮಾಡಿತ್ತು. ನಾವು ಒಟ್ಟಿಗೆ ಇದ್ದೇವಂಥ ಆ ಟೈಮಿನಲ್ಲಿ ನಮಗೆ ಅಂಥ ಸೇವೆ ಒಂದು ಇದು ಸಿಕ್ಕಿತು. ಈಗ ನಾವು ನಮ್ಮ ಕರ್ನಾಟಕ ಸಂಘದ ಒಂದು ಈ ಪ್ರೋಗ್ರಾಮ್ಗೆ ಯಾರೂ ಬರಲಿಕ್ಕೆ ಏನು ಕಾರಣ ಅಂತ, ನಾವೆಲ್ಲ ಒಟ್ಟಿಗೆ ಇರಬೇಕು, ಎಲ್ಲರೂ ಇಂಥ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಎಲ್ಲರಿಗೆ ಪುನಃ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ 2 ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸದಾ ಮಾರ್ಗದರ್ಶನ ಮಾಡುತ್ತಾ, ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಕನ್ನಡಿಗರು ಒಟ್ಟಾಗಿ ಸಂಘವನ್ನು ಪೋಷಿಸಬೇಕು ಎಂದು ಈ ಸಭೆಯಲ್ಲಿ ಹಿತೈಷಿಗಳಾಗಿ ನಮಗೆ ಸಲಹೆ ಮಾಡಿದ ಶ್ರೀಯುತ ಸಂತೋಷ್ ಜಿ ಶೆಟ್ಟಿಯವರಿಗೆ ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಅಂತಿಮ ಹಂತ ಧನ್ಯವಾದ ಸಮರ್ಪಣೆ. ಸಂಘದ ಮಹಿಳಾ ವಿಭಾಗದ ಖಜಾಂಜಿ ಶ್ರೀಮತಿ ರೇಷ್ಮಾ ಶೆಟ್ಟಿಯವರು ಬಂದು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಘದ ದಿವಂಗತ ಅರುಣ್ ಕುಮಾರ್ ಶೆಟ್ಟಿ ವೇದಿಕೆಯಲ್ಲಿ ನಡೆದ ಈ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡು ಧನ್ಯವಾದ ಸಮರ್ಪಣೆ ಮಾಡುವ ಕರ್ತವ್ಯ ನನ್ನ ಪಾಲಿಗೆ ಬಂದಿದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ಶಿಶಿರ್ ಶೆಟ್ಟಿ MCH MS ಸರ್ಜಿಕಲ್ ಆನ್ಕಾಲಜಿ ಅವರಿಗೆ ಕರ್ನಾಟಕ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಸಮಿತಿ ಮತ್ತು ನಮ್ಮೆಲ್ಲರ ಪರವಾಗಿ ಮನಪೂರ್ವಕ ಅಭಿನಂದನೆಗಳು. ಗೌರವ ಅತಿಥಿಗಳಾಗಿ ಬಂದಿರುವ ಶ್ರೀಯುತ ನಾರಾಯಣ್ ಶೆಟ್ಟಿ ನಂದಳಿಕೆ ಹಾಗೂ ಶ್ರೀಮತಿ ನಳಿನಿ ರಾವ್ ಅವರಿಗೆ ಕೂಡ ಕರ್ನಾಟಕ ಸಂಘದ ಸಮಿತಿ ಹಾಗೂ ನಮ್ಮೆಲ್ಲರ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿರುವ ಗೌರವಾಧ್ಯಕ್ಷರು ಹಾಗೂ ಇಂದಿನ ಸಭೆಯ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಸಂತೋಷ್ ಜಿ ಶೆಟ್ಟಿ ಅವರಿಗೂ ಹೃದಯಪೂರ್ವಕ ವಂದನೆಗಳು.
ಅಂತೆಯೇ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮನಪೂರ್ವಕ ವಂದನೆಗಳು. ಮಹಿಳಾ ವಿಭಾಗದ ಅಧ್ಯಕ್ಷೆ ಹಾಗೂ ಮಹಿಳಾ ವಿಭಾಗದ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆಯಲಿರುವ ನಮ್ಮ ಸಂಘದ ಸದಸ್ಯರೇ ಬರೆದು ಮುಂದೆ ನಟಿಸುವ ಕರ್ಣ ಅವಸಾನ ನಾಟಕ ತಂಡಕ್ಕೆ ಧನ್ಯವಾದಗಳು. ನಾಟಕಕ್ಕೆ ಸಂಗೀತ ಸಂಯೋಜನೆ ಮಾಡಲಿರುವ ಶ್ರೀಕಾಂತ್ ಶೆಟ್ಟಿ ಸೂಡ ಹಾಗೂ ವಸ್ತ್ರ ವಿನ್ಯಾಸ ಮಾಡಿದ ಚಂದ್ರಕಾಂತ್ ಸಾಲ್ಯನ್ ಅವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಇಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ರಂಜಿಸಿದ ಮಕ್ಕಳಿಗೂ ಹಾಗೂ ಸಂಘದ ಎಲ್ಲ ಸದಸ್ಯರಿಗೂ ಮನದಾಳದ ಕೃತಜ್ಞತೆಗಳು. ಇಂದಿನ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಬಹು ಸುಂದರ ನಿರ್ವಹಿಸಿದ ಶ್ರೀಮತಿ ಶ್ವೇತಾ ಸಂತೋಷ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಉತ್ತಮ ಸೌಂಡ್ ಸಿಸ್ಟಮ್ನಲ್ಲಿ ಸಹಕರಿಸಿದವರಿಗೂ ವಂದನೆ. ಅದರಂತೆ ಕರ್ನಾಟಕ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ ರಾಮಚಂದ್ರ ಗೌಡ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಇಂದಿನ ಸಂಜೆ ಉಪಹಾರ ತಯಾರಿಸಿದ ತಂಡಕ್ಕೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಆಸಕ್ತಿ ವಹಿಸಿ ಕರ್ನಾಟಕ ಸಂಘದ ಮೇಲೆ ಗೌರವವಿಟ್ಟು ಬಂದಿರುವ ಎಲ್ಲ ಸದಸ್ಯರಿಗೂ ಹಿತೈಷಿಗಳಿಗೂ ಮಿತ್ರರಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ.